ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಯುಗದ ಆರಂಭದ ದಿನವು ಜಗತ್ತಿಗೆ ನೀಡ್ತಿರುವ ಸಂದೇಶವೇನು? ಪ್ರಪಂಚದ, ದೇಶದ, ರಾಜ್ಯದ ಯುಗಾದಿ ಭವಿಷ್ಯವೇನು? ಭಾರತಕ್ಕೆ ಕಾಲಿಡಲಿದ್ಯಾ ಯುದ್ಧ ಭೀತಿ? ಹೆಚ್ಚಲಿದ್ಯಾ ಮತ್ತಷ್ಟು ಸಂಕಷ್ಟ? ಈ ವರ್ಷ ಪ್ರಕೃತಿಯಲ್ಲಿ ಆಗೋ ಬದಲಾವಣೆಗಳು ಏನು? ಈ ವರ್ಷ ಮಳೆ ಹೇಗಿದೆ? ಬೆಳೆ ಹೇಗಿದೆ? ಜನಜೀವನ ಹೇಗಿದೆ? ಈ ವರ್ಷ ಯಾವ ರಾಶಿಗೆ ಸಿಹಿ, ಯಾವ ರಾಶಿಗೆ ಕಹಿ? ಪರಿಹಾರಗಳು ಏನು? ಇದೇ ಈ ಹೊತ್ತಿನ ವಿಶೇಷ ಯುಗಾದಿ ಭವಿಷ್ಯ 2026. ಗಳಲ್ಲೇ ದೊಡ್ಡ ಹಬ್ಬ ಎಂದು ಹೇಳಲಾಗೋ ಯುಗಾದಿ ಹಬ್ಬವು ಬಹಳಷ್ಟು ಮಹತ್ತರಗಳಿಗೆ ಸಾಕ್ಷಿಯಾಗಿದೆ. ಈ ದಿನದಂದು ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಸಂಭವಿಸುತ್ತವೆ ಎಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ ಈ ವರ್ಷದ ಯುಗಾದಿ ಭವಿಷ್ಯವೇನು? ಪ್ರಕೃತಿಯಲ್ಲಿನ ಮಾರ್ಪಾಡೇನು? ಯುದ್ಧದ ಸಂಗತಿಗಳೇನು? ಎದುರಾಗಬಹುದಾದ ಸಂಕಷ್ಟಗಳೇನು? ಮಳೆ ಹೇಗೆ? ಬೆಳೆ ಹೇಗೆ? ಜನಜೀವನ ಹೇಗೆ? ಯಾವ ರಾಶಿಗೆ ಸಿಹಿ, ಯಾವ ರಾಶಿಗೆ ಕಹಿ? ಪರಿಹಾರಗಳು ಏನು? ಎಲ್ಲವನ್ನ ವಿವರವಾಗಿ ತಿಳಿಸಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದ, ವಾಸ್ತು ತಜ್ಞರಾದ ವೇದ ಬ್ರಹ್ಮ ಶ್ರೀ ಕೆ ವೆಂಕಟೇಶ್ ಶರ್ಮಾ ಗುರೂಜಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಈ ಯುಗಾದಿಯ ವಿಶೇಷತೆ ಬಗ್ಗೆ ತಿಳಿಸಿಕೊಡ್ತೀರಾ? ಖಂಡಿತವಾಗಿಮ್ಮ. ನೋಡಿ, ನಮಗೆ ಯುಗಾದಿ ಹಬ್ಬ ಶ್ರೀ ಪರಾಭಾವನಮ್ಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ. ಅಂದರೆ ನಮಗೆ ಪ್ರತಿಪತ್ ಅಂತ ಅಂದರೆ ನಮಗೆ ಈ ಸರ್ತಿ ಏನಾಗಿದೆ, ಯಾವತ್ತೂ ನಮಗೆ ಪಾಡ್ಯಮಿ ಅಂತ ನಾವು ಹೇಳ್ತೀವಿ. ಇವತ್ತಿನ ದಿವಸ ನಮಗೆ ಪ್ರತಿಪತ್ ದಿವಸ ಬಂದಿಲ್ಲ, ಅಮಾವಾಸ್ಯೆ ದಿವಸ ಬಂದಿದೆ. ನೋಡಿ, ನಮಗೆ ಅಮಾವಾಸ್ಯೆ ಬೆಳಗಿನ ಜಾವ 6:54 ತನಕನೂ ಇದೆ. ನಮ್ಗೆ ಅವತ್ತಿನ ದಿವಸ ಸೂರ್ಯೋದಯ ಬಂದು 6:02 ನಮಗೆ ಉದಯ ಆಗುತ್ತೆ. ನಮಗೆ ಸೂರ್ಯೋದಯಕ್ಕೆ ಯಾವುದು ಉದಯ ಆಗುತ್ತೋ ನಾವು ಯಾವ ದಿನಾಂಕದಂದು? ನಮಗೆ 19ನೇ ತಾರೀಕು ಗುರುವಾರ ಅಮಾವಾಸ್ಯೆ ಮತ್ತು ಯುಗಾದಿ ಎರಡು ಒಂದೇ ದಿವಸ ಬಂದುಬಿಟ್ಟಿದೆ. ನಮಗೆ ಸೂರ್ಯೋದಯಕ್ಕೆ ಯಾವುದು ತಿಥಿ ಇರುತ್ತೋ ಅದನ್ನೇ ನಾವು ಆಚರಣೆಗೆ ತಗೋಬೇಕಾಗತ್ತೆ. 6:02 ಸೂರ್ಯೋದಯ ಆಗುತ್ತೆ. 6:54 ತನಕನೂ ಸಹ ಅಮಾವಾಸ್ಯೆ ಇರೋದರಿಂದ ನಾವು ಅವತ್ತು ಯುಗಾದಿನ 19ನೇ ತಾರೀಕೆ ನಾವು ಆಚರಣೆ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯ ಪದ್ಧತಿಯಮ್ಮ. ನಮಗೆ ಇವತ್ತು ಯುಗಾದಿ ಹಬ್ಬ ವಿಶೇಷತೆ ಏನಪ್ಪ ಅಂದರೆ ಚೈತ್ರ ಮಾಸ ವಸಂತ ಋತು. ಇವತ್ತಿನ ಈ ವಸಂತ ಋತುವಲ್ಲಿ ಚಿಗುರಿನ ಕಾಲ. ಎಲ್ಲ ಮಳೆ ಬೆಳೆ, ಒಳ್ಳೆ ಫಲದ ಮಾವಿನ ಚಿಗುರು ಮತ್ತು ಹೊಂಗೆ ಮರ, ಹೊಂಗೆ ಹೂವು ಇವೆಲ್ಲ ಬಿಡ್ತಕ್ಕಂಥದ್ದು ವಸಂತ ಕಾಲ. ಅದಕ್ಕೆ ಹಾಡೇ ಇದೆ ನೋಡಿ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತಕ್ಕಂಥದ್ದು. ಫಲಗಳು ಈ ವರ್ಷ ಈ ಯುಗಾದಿ ಅಂತಕ್ಕಂಥದ್ದೇ ನಮಗೆ ಈ ಬ್ರಹ್ಮನ ಮೊದಲನೇ ದಿನ ಶುರು ಮಾಡಿರ್ತಕ್ಕಂಥದ್ದೇ ಯುಗಾದಿ. ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದೇ ಈ ಯುಗಾದಿ. ಅವತ್ತೇ ನಮಗೆ ಮಾನವರನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದೇ ಈ ಯುಗಾದಿ ಹಬ್ಬ. ಗುರುಗಳೇ, ಪಂಚಾಂಗ ಶ್ರವಣದ ಮಹತ್ವವೇನು? ಅಮ್ಮ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚಗಳೇ ಪಂಚ ಅಂಗ. ಅಂದರೆ ನಮಗೆ ಪ್ರತಿದಿನ ಹುಟ್ಟಬೇಕಾದ್ರೂ ಪಂಚಾಂಗ ಬೇಕು, ಕೆಟ್ಟದ್ದು ನೋಡಬೇಕಾದ್ರೂ ಪಂಚಾಂಗ ಬೇಕು. ಅದಕ್ಕೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದಕ್ಕೆ ಪಂಚಾಂಗ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಈ ಪಂಚಾಂಗದಲ್ಲಿರ್ತಕ್ಕಂಥದ್ದು ಯುಗಾದಿ ಹಬ್ಬ, ಗ್ರಹಣಗಳು, ಹಬ್ಬ ವಾರಾದಿಗಳು, ರಥೋತ್ಸವಾದಿಗಳು ಇವೆಲ್ಲ ಬರ್ತಕ್ಕಂಥದ್ದಿದೆ. ಈ ಪಂಚಾಂಗ ಶ್ರವಣ ನಾವು ಕೇಳಿದ್ರೆ ಋಣ ರೋಗಾದಿಗಳು ಬರೋದಿಲ್ಲ. ಆಮೇಲೆ ಆಯುಷ್ಯ ವೃದ್ಧಿ ಆಗುತ್ತೆ, ಆಯುಷ್ಯ ಅಭಿವೃದ್ಧಿ ಆಗುತ್ತೆ, ಯಶಸ್ಸು ಸಿಕ್ಕುತ್ತೆ, ಗ್ರಹದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕೆ ನೋಡಿ, ಬೇವು ಬೆಲ್ಲ ಸಿಹಿ ಅಂತ ಅಂದರೆ ಪಂಚಾಮೃತ ಅಂತ ನಾವು ಹೇಳ್ತೀವಿ. ಸಿಹಿ ಕೆಟ್ಟದ್ದು, ಕಹಿ ಒಳ್ಳೆಯದು. ನೀವು ಬೇವು ತಿನ್ನಿ, ಶರೀರ ಆರೋಗ್ಯ ಚೆನ್ನಾಗಿರುತ್ತೆ. ಸಿಹಿ ತಿನ್ನಿ, ಆರೋಗ್ಯ ಕೆಡುತ್ತೆ. ಗುರುಗಳೇ, ಹೊಸ ಸಂವತ್ಸರದ ಹೆಸರೇನು? ಜೊತೆಗೆ ಅದರ ಗುಣಲಕ್ಷಣಗಳ ಬಗ್ಗೆ ತಿಳಿಸಿಕೊಡೋದಾದರೆ? ಇವಾಗ ನಮಗೆ ವಿಶ್ವಾವಸು ಮುಗಿಸ್ಕೊಂಡ್ವಿ. ಈಗ ಹೊಸ ವರ್ಷಕ್ಕೆ 19ನೇ ತಾರೀಕು ನಾವು ಕಾಲಿಡ್ತಾ ಇದ್ದೀವಿ. ಇದಕ್ಕೆ ಪರಾಭವನಾಮ ಸಂವತ್ಸರ ಅಂದರೆ ಅಹಂಕಾರದ ಸೋಲು, ಅಧರ್ಮದ ಪತನ ಮತ್ತು ಧರ್ಮವೃದ್ಧಿ. ಆಮೇಲೆ ಆಧ್ಯಾತ್ಮಿಕತೆ ಹೆಚ್ಚಾಗುತ್ತೆ. ಪೂಜೆ ಪುನಸ್ಕಾರಗಳು, ದೈವಭಕ್ತಿಗಳು, ದೊಡ್ಡವರು ಚಿಕ್ಕವರು, ಗುರು ಹಿರಿಯರ ಭಕ್ತಿ ಇರ್ತಕ್ಕಂಥದ್ದು, ತಂದೆ ತಾಯಿಗಳನ್ನ ಪೂಜ್ಯ ಭಾವ ಇರ್ತಕ್ಕಂಥದ್ದು ಮತ್ತು ಪ್ರತಿಯೊಂದು ಸಹ ಒಳ್ಳೆ ಭಾವನೆಗಳು ಬರ್ತಕ್ಕಂಥದ್ದೇ ಈ ಪರಾಭವ ಸಂವತ್ಸರದ ವಿಶೇಷತೆ. ಗುರುಗಳೇ, ಪರಾಭವ ಅಂತಂದರೆ ಸೋಲು ಅಂದರೆ ಯಾವುದ್ರಲ್ಲಿ ಸೋಲು? ಏನು ಸೂಚನೆ ನೀಡುತ್ತೆ ಇದು? ಅಂದರೆ ಅಹಂಕಾರದ ಸೋಲು ಅಂತಂತಂದರೆ ನಮಗೆ ಇವಾಗ ನಾನು ಏನೋ ಅಹಂಕಾರದಿಂದ, ಇವಾಗ ನಾನು ಒಬ್ಬ ವ್ಯಕ್ತಿಯನ್ನು ತೊಗೊಳಕ್ಕೆ ಹೋಗಬಾರ್ದು. ಒಬ್ಬ ದುರಹಂಕಾರದಿಂದ ಜನನ್ನೆಲ್ಲ ಹಾಳು ಮಾಡ್ತಾಯಿದ್ದಾರೆ. ಇವತ್ತು
ಚೆನ್ನಾಗಿದ್ದವರು ಕೆಡಿಸ್ತಾ ಇದ್ದಾರೆ, ಅದು ದುರಹಂಕಾರ ಅಂತ. ಇವಾಗ ನೀವೇ ತಗೊಳ್ಳಿ, ಯುದ್ಧಗಳು ನಡೀತಾ ಇದೆ, ಯಾರೂ ಕೇಳ್ಕೊಂಡಿಲ್ಲ ಪಾಪ, ನಾವು ಮಾಡ್ಕೊಳ್ತಾ ಇದ್ದು, ಇದು ಅಹಂಕಾರದ ಸೋಲೇ ಇದು. ಇವಾಗ ಅದು ಏನೂ ಆಗೋದಿಲ್ಲ. ಆದರೆ ಈ ಅಹಂಕಾರದ ಸೋಲು ಮಿತಿ ಮೀರೋಗಿದೆ ಮನುಷ್ಯನಿಗೆ. ದುರಹಂಕಾರ ಅಂತ ಹೇಳ್ತೀವಲ್ಲ, ಈ ಅಹಂಕಾರದಿಂದ ಅವನ ಮಟ್ಟಕ್ಕೆ ಅವನೇ ಕ್ಷೀಣಿಸ್ಬಿಟ್ಟು ಕಡೆಗೆ ಅವನೇ ಅಧೋಪತನಕ್ಕೆ ಬಂದು ಅವನೇ ಕೆಳಗೆ ಬಿದ್ದು ಸಾಯ್ತಾನೆ. ಇದು ಅಹಂಕಾರದ ಸೋಲು. ಈ ವರ್ಷ ರಾಜ ಯಾರು, ಸೇನಾಧಿಪತಿ ಯಾರು ಗುರುಗಳೇ? ಅಮ್ಮ, ಈ ವರ್ಷ ನೋಡಿ, ರಾಜ ಬಂದು ಗುರು. ರಾಜ ಹೆಂಗಿರ್ತಾನೆ ಅಂದರೆ, ಈ ಸರ್ತಿ ಆಳ್ವಿಕೆ ಹೆಂಗಿರುತ್ತೆ ಅಂದರೆ, ದೇಶ ನಮಗೆ ಅಷ್ಟು ಪವರ್ಫುಲ್ಲಾಗಿರುತ್ತೆ ದೇಶ. ಯಾಕೆ ಅಂತಂದರೆ ಗುರು ಕೊಡ್ತಕ್ಕಂಥ ಫಲಗಳು ಯಾವ ರೀತಿ ಇರುತ್ತೆ ಅಂದರೆ, ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ. ಆದರೆ ಮನುಷ್ಯನ ಅವಿನೀತಿ, ಈ ಕೆಟ್ಟ ಬುದ್ಧಿ, ಕೆಟ್ಟ ಯೋಚನೆಗಳಿಂದ ಅವನು ತೋಡಿದ ಬಾವಿಗೆ ಅವನೇ ಹಳ್ಳಕ್ಕೆ ಬೀಳ್ತಾನೆ ಅಂತಾರಲ್ಲ, ಆ ಥರ ಕೆಟ್ಟ ಬುದ್ಧಿಯಿಂದ ಕೆಡ್ತಾ ಇದ್ದಾನೆ ಮನುಷ್ಯ. ಅದರಿಂದ ಅವೆಲ್ಲ ಸರಿ ಮಾಡ್ತಕ್ಕಂಥವನು ಗುರು. ಆ ರಾಜ ಆಗಿರೋದ್ರಿಂದ ಈ ಸತಿ ಒಳ್ಳೆಯ ಫಲ, ಒಳ್ಳೆಯ ಸತ್ಕಾರಿಗಳು, ಒಳ್ಳೆಯ ಕುಲಧರ್ಮ ಅನುಷ್ಠಾನ, ಒಳ್ಳೆಯ ನಡತೆ ಮತ್ತು ಒಳ್ಳೆಯ ಪರಿಪಾಲನೆ, ನ್ಯಾಯದಿಂದ ನಡೀತಕ್ಕಂಥದ್ದು, ಮತ್ತು ಮಳೆ ಬೆಳೆಗಳು ಸುಖ ಸಮೃದ್ಧಿಯಾಗಿ ಬೀಳ್ತಕ್ಕಂಥದ್ದೇ ಈ ಗುರು ಮಾಡ್ತಕ್ಕಂಥದ್ದು. ನೋಡಿ, ಈ ಸತಿ ರಾಜ ಬಂದು ಗುರು, ಮಂತ್ರಿ ಬಂದು ಕುಜ, ಸೇನಾಧಿಪ ಬಂದು ಚಂದ್ರ, ಸಸ್ಯಾಧಿಪ ಬಂದು ಶುಕ್ರ, ಧಾನ್ಯಾಧಿಪ ಬಂದು ಬುಧ, ಅರ್ಘಾಧಿಪ ಬಂದು ಚಂದ್ರ, ಮೇಘಾಧಿಪ ಬಂದು ಚಂದ್ರ, ರಸಾಧಿಪ ಬಂದು ರವಿ, ನಿರಸಾಧಿಪ ಬಂದು ಗುರು, ಪಶುನಾಯಕ ಬಂದು ಕೃಷ್ಣ. ಈ ಸತಿ ಹಸುಗಳಿಗೆಲ್ಲ ಯಾವತ್ತೂ ಹೋದ ವರ್ಷವೂ ಬಂದಿರಲಿಲ್ಲ, ಈ ಸತಿ ಕೃಷ್ಣನೇ ಬಂದಿರೋದ್ರಿಂದ ಹಾಲು ಸಮೃದ್ಧಿಯಾಗತ್ತೆ. ಮತ್ತು ಪ್ರತಿಯೊಂದು ಸಹ ವಿಶೇಷವಾಗಿ ಇರ್ತಕ್ಕಂಥದ್ದು. ನಿಮಗೆ ಗುರುದು ಹೇಳಿದೆ ನೋಡಿ, ಕುಜ ಮಂತ್ರಿ ಏನು ಮಾಡ್ತಾನಪ್ಪ ಅಂತಂದರೆ, ಪೈರುಗಳು ಮತ್ತು ವಿಶೇಷವಾಗಿ ಅಗ್ನಿಭಯ, ಜಲಭಯ, ಮತ್ತು ವಿಶೇಷವಾಗಿ ಪೈರು ಒಣಗಿ ಸುಂಟ್ರ ಗಾಳಿಗಳಿಂದ ವಿಶೇಷವಾಗಿ ತೊಂದರೆಗಳು. ಏಕೆಂದರೆ ನಾವು ಹುಷಾರಾಗಿ ಎಚ್ಚೆತ್ಕೊಂಡ್ರೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ನೋಡಿ, ಅಗ್ನಿಭಯ ಒಂದು ಕಡೆ, ಜಲಭಯ ಒಂದು ಕಡೆ, ಗಾಳಿ ಬಡಿತ ಒಂದು ಕಡೆ, ರೋಗ ಪೀಡೆ ಉಂಟಾಗ್ತಕ್ಕಂಥದ್ದು. ಈ ಕುಜ ಮಾಡ್ತಕ್ಕಂಥದ್ದೆಲ್ಲ ಮಂತ್ರಿ ಆಗಿರೋದ್ರಿಂದ, ಅದಕ್ಕೆ ನಾವು ಹೊಸತಿ ಗ್ರಹಣದಲ್ಲಿ ಹೇಳಿದ್ವಿ, ಮಂತ್ರಿ ಅವನೇ ಆಗಿರೋದ್ರಿಂದ ವಿಶೇಷವಾಗಿ ನಾವು ಎಷ್ಟು ಎಚ್ಚೆತ್ಕೊತೀವೋ ಅಷ್ಟು ಕೇರ್ಫುಲ್ಲಾಗಿತ್ತು ಅಂತಂದರೆ, ಹುಷಾರಾಗಿತ್ತು ಅಂತಂದರೆ ನಮಗೇನೂ ತೊಂದರೆ ಇಲ್ಲ. ಬೆಂಕಿಗಳಿಂದ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ. ಇನ್ನು ಮತ್ತೆ ನಮಗೆ ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ಮೋಡಗಳು ಚೆನ್ನಾಗಿ ಬರುತ್ತೆ, ಮಳೆ ಬೆಳೆ ಚೆನ್ನಾಗಿದೆ, ಧಾನ್ಯಗಳು ಚೆನ್ನಾಗಿ ಬರುತ್ತೆ, ವಿಶೇಷವಾಗಿ ಎಲ್ಲ ಜನಗಳು ಸುಖವಾಗಿರ್ತಾರೆ, ಗೋವುಗಳು ಈ ಸತಿ ವೃದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ. ಮತ್ತು ಶುಕ್ರ ಸಸ್ಯಾಧಿಪತ ಅಂದರೆ ಬೆಳೆಗಳು, ಮರಗಳು, ಗಿಡಗಳು, ಕಾಡು ಇವೆಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಬೂದು ಬಣ್ಣದ ಭೂಮಿಯಲ್ಲಿ ವಿಶೇಷವಾಗಿ ಫಲ ಈ ಸತಿ ಚೆನ್ನಾಗಿ ಬೆಳೀತಕ್ಕಂಥದ್ದು. ಇನ್ನು ವಿಶೇಷವಾಗಿ ಬುಧ ಧಾನ್ಯಾಧಿಪತಿ ಆಗಿರೋದ್ರಿಂದ ಅವನು ಮಳೆ ಬೆಳೆಗಳು ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಗಾಳಿಯಿಂದ ತೊಂದರೆ ಮಾಡ್ತಕ್ಕಂಥವನು ಬುಧ. ಅದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಕ್ಷಾಮ ಭೀತಿ ಉಂಟಾಗ್ತಕ್ಕಂಥದ್ದು. ಹುಷಾರಾಗಿತ್ತು ಅಂತಂದರೆ ನಾವು ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಇನ್ನು ಚಂದ್ರ ಅರ್ಘಾಧಿಪ ಅಂತ ನಾವು ಹೇಳ್ತೀವಿ. ಸಸ್ಯವೃಷ್ಟಿ ಸಸ್ಯವೃದ್ಧಿ ಉಂಟಾಗುತ್ತದೆ, ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಇವಾಗ ನಾವು ಅನುಭವಿಸ್ತಾ ಇದ್ದೀವಲ್ಲ, ₹1 ನಾವು ₹5 ಇಟ್ಕೊಂಡ್ರೆ ₹25 ಖರ್ಚು ನಾವು ಇಟ್ಕೋಬೇಕು, ನಾವು ಅನುಭವಿಸಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ನಮಗೆ ರವಿ ರಸಾಧಿಪತಿ ಆಗಿರೋದ್ರಿಂದ ಗಂಧ, ಕುಂಕುಮ ಮತ್ತು ಗುಗ್ಗುಳ, ಎಣ್ಣೆ, ಹಳ್ಳು, ಹೂವು ಪದಾರ್ಥಗಳು, ರಸ ಪದಾರ್ಥಗಳು, ಎಣ್ಣೆ, ಬೆಣ್ಣೆ, ಕಾಳುಗಳೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಇನ್ನು ಗುರು ನಿರಸಾಧಿಪತಿ ಆಗಿರೋದ್ರಿಂದ ಪದಾರ್ಥಗಳಿಗೆ ಬೆಲೆ ಕಡಿಮೆ ಮಾಡ್ತಾನೆ ಅವನು. ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಈ ವರ್ಷದ ಈ ಮಂತ್ರಿಗಳ ಫಲಗಳು ಈ ಥರ ಇದೆ ಮೇಡಮ್. ಗುರುಗಳೇ, ಈ ವರ್ಷ ಯುಗಾದಿಯ ಆಚರಣೆ ಹೇಗಿರಬೇಕು? ಆಚರಣೆಗೆ ಜೊತೆಗೆ ಪೂಜೆಗೆ ಸಮಯ ಯಾವುದು ಸೂಕ್ತ? ಅಮ್ಮ, ಇವಾಗ ನಮ್ಗೆ ಏನಾಗಿದೆ ಅಂದರೆ, ಯುಗಾದಿಗೆ ನಾವು ಪ್ರಾತಃ ಕಾಲದಲ್ಲಿ ಮಾಡ್ಕೋಬೇಕಾಗಿತ್ತು. ಆದರೆ ಇವಾಗ ಅಮಾವಾಸ್ಯೆ ಬಂದಿರೋದ್ರಿಂದ 6:54 ನಿಮಿಷದ ತನಕ ಅಮಾವಾಸ್ಯೆ ಇರೋದ್ರಿಂದ ನಾವು 7 ಗಂಟೆಗೆ ಸ್ನಾನಗಳೆಲ್ಲ ಮಾಡಿಕೊಂಡು 7 ಗಂಟೆ ಮೇಲೆ ಪೂಜೆ ಶುರು ಮಾಡ್ಕೋಬೇಕು. ಅಂದರೆ ದೇವ್ರ ಮನೆಯೆಲ್ಲ ಸಾರಿಸಿ, ಗೂಡಿಸಿ, ರಂಗೋಲಿ ಹಾಕಿ, ದೇವ್ರ ಪಟಾನೆಲ್ಲ ಒರೆಸಿ, ಹೂವು ಹಾಕಿ, ಅಲಂಕಾರ ಮಾಡಿ, ನೈವೇದ್ಯಕ್ಕೆ ಬೇವು ಬೆಲ್ಲ ಮತ್ತು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ಮನೆಯಲ್ಲಿ ಏನಾದರೂ ಪ್ರಸಾದ ಅವ್ರು ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಈ ಥರ ಪೂಜೆ ಆಚರಣೆ ಮಾಡಿಕೊಂಡು, ಪಂಚಾಂಗ ಶ್ರವಣ, ಪಂಚಾಂಗ ರೂಢಿ ಇರೋರು ತಂದಿಟ್ಕೊಂಡು ದೇವ್ರ ಮುಂದೆ ಇಟ್ಕೊಂಡು, ಅದಕ್ಕೆ ಷೋಡಶೋಪಚಾರ ಪೂಜೆ ಅಂತ ಬರುತ್ತೆ, ಅದು ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿ, ಇದು ಪಂಚಾಂಗ ಶ್ರವಣದ ಪೂಜೆ. ಯುಗಾದಿಯ ಸಂದರ್ಭ ಬೇವು ಬೆಲ್ಲ ಸೇವಿಸ್ತೇವೆ, ಇದರ ಮಹತ್ವವೇನು ಗುರುಗಳೇ? ಅಮ್ಮ, ಬೇವು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ, ನಮಗೆ ಏನೇ ಕಾಯಿಲೆಗಳು ಓಡಿಸೋವಂಥ ಶಕ್ತಿ ಬೇವಿಗಿದೆಯಮ್ಮ, ಅಷ್ಟು ಶಕ್ತಿವಂತದ್ದು. ಆವಾಗಲೇ ನನಗೆ ಶ್ಲೋಕದ ಅರ್ಥ ಹೇಳಿದೆ ನಿಮಗೆ.
ಮಂತ್ರ ಹೇಳಿದೆ. ಆ ಮಂತ್ರ ಹೇಳ್ಕೊಂಡು ಆ ಬೇವು ಬೆಲ್ಲ ತಿಂದಾಗ ನಮಗೆ ರೋಗ ರುಜಿನಗಳೆಲ್ಲ ಹೋಗಿ ಅಷ್ಟು ಶಕ್ತಿ ಬರುತ್ತೆ ನಿಮಗೆ. ಬೆಲ್ಲ ಉಷ್ಣ, ಏಕೆಂದರೆ ತಂಪು ಶೀತ ಆಗಿರ್ತಕ್ಕಂಥದ್ದನ್ನ ಹೊಡಿತಕ್ಕಂಥದ್ದು ಬೆಲ್ಲ. ಬೇವು ಆರೋಗ್ಯನ ಕೊಡ್ತಕ್ಕಂಥದ್ದು, ಅದಕ್ಕೆ ಬೇವು ಬೆಲ್ಲ. ಆ ಮಂತ್ರದ ಅರ್ಥ ಹೇಳಿ ಇನ್ನೂ ಒಂದು ಸತಿ ಹೇಳ್ತೀನಿ ನಾನು. ಇದರ ಅರ್ಥ ಹಿಂಗಮ್ಮ, ಬೇವು ಬೆಲ್ಲ ತಿಂದಷ್ಟು ನಮಗೆ ಆರೋಗ್ಯ ಭಾಗ್ಯ. ಬೇವು ಬೆಲ್ಲ ಶತಾಯುರ್ವಜ್ರ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ಬಳದಕ್ಷಣಂ, ಅಂದರೆ ನಿಂಬಕಂ ದಳ ಭಕ್ಷಣಂ ಅಂತಕ್ಕಂಥದ್ದು. ಈ ಬೇವು ಬೆಲ್ಲದ ಅರ್ಥ ನೋಡಿ, 100 ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳು ಪ್ರಾಪ್ತಿಗಾಗಿ ಸಕಲಾರಿಷ್ಟ ನಿವಾರಣೆಯಾಗಿ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಎಂದು ಹೇಳಿ ಈ ಮಂತ್ರವನ್ನು ಹೇಳ್ಕೊಂಡು ಸೇವಿಸಿದಾಗ ನಮ್ಗೆ ಅಷ್ಟು ಆರೋಗ್ಯ ಭಾಗ್ಯ ಸಿಕ್ಕತ್ತಮ್ಮ. ಗುರುಗಳೇ, ಯುದ್ಧ ಭೀತಿ ಅನ್ನುವಂಥದ್ದು ಹಲವು ದೇಶಗಳನ್ನು ಆವರಿಸ್ಬಿಟ್ಟಿದೆ. ಇದು ಭಾರತಕ್ಕೂ ಕೂಡ ಕಾಡಲಿದೆಯಾ ಹೇಗೆ? ಜೊತೆಗೆ ಯುದ್ಧದ ಪರಿಣಾಮದಿಂದಾಗಿ ಬೆಲೆ ಏರಿಕೆ ಆಗಿರಬಹುದು ಅಥವಾ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರ್ಬೋದು, ಇಂಥ ಸಾಕಷ್ಟು ಸಮಸ್ಯೆಗಳನ್ನು ಬರೀ ಯುದ್ಧ ಆಗ್ತಿರುವಂತಹ ದೇಶ ಮಾತ್ರ ಅನುಭವಿಸ್ತಿರೋದಲ್ಲ, ಬೇರೆ ದೇಶ ಕೂಡ ಅನುಭವಿಸ್ತಾ ಇದೆ. ಭಾರತ ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಇದರ ಪರಿಣಾಮ ಹೇಗಿರಬಹುದು ಈ ವರ್ಷ? ಅಮ್ಮ, ಈ ವರ್ಷ ನಮಗೆ ಈ ಜೂನ್ ಸ್ವಲ್ಪ 2ನೇ ತಾರೀಕು ಕಳಿಬೇಕು. ನಮಗೆ ಜೂನ್ ಕಳೆದ್ರೆ ತುಂಬ ಒಳ್ಳೆ ಫಲ ಇದೆಯಮ್ಮ. ಏಕೆಂದರೆ ಇವಾಗ ಶತ್ರು ಸ್ಥಾನದಲ್ಲಿ ಕೂತಿದ್ದಾನೆ ಗುರು, ಮಿಥುನದಲ್ಲಿ ಕೂತಿದ್ದಾನೆ, ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಈ ಜೂನ್ 2 ತನಕ ಸ್ವಲ್ಪ ತೊಂದರೆಗಳನ್ನ ಅನುಭವಿಸಲೇಬೇಕು. ಆಮೇಲೆ ನಮ್ಮ ದೇಶಕ್ಕೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ದೇಶ ಆದರೂ ಸಹ ನೋಡಿ, ಯಾರೋ ಮಾಡೋದು ನಾವು ಅನುಭವಿಸ್ತಾ ಇದ್ದೀವಿ. ನೋಡಿ ಇವಾಗ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಒಂದು ಸಿಲಿಂಡರ್ ಬೇಕು ಅಂದರೆ ಬೀದಿ ಸುತ್ತಾ ಇದ್ದಾರೆ. ಹೋಟ್ಲುಗಳಲ್ಲಿ ನೀವೇ ತೋರಿಸ್ತಾ ಇದ್ದೀರಾ, ಊಟ ಸಿಗ್ತಾ ಇಲ್ಲ, ತಿಂಡಿ ಸಿಗ್ತಾ ಇಲ್ಲ, ಓಡಾಡೋದಕ್ಕೆ ಒಂದು ಎಲ್ಲ ಇವಾಗ ಸೌದೆ ಹಳೆ ಕಾಲಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಸೌದೆನೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಉಂಟು ಡಬಲ್ ರೇಟ್ ಆಗ್ತಾ ಇದೆ. ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಗುರು ಮಾಡೋದೇ ಹಿಂಗೆ, ಬುದ್ಧಿ ಕಲಿಸ್ತಾನೆ ಗುರು. ಆದರೆ ಮನುಷ್ಯನ ದುರಹಂಕಾರದಿಂದ ಇವೆಲ್ಲ ನಡೀತಾ ಇದೆ ವಿನಃ ಜೂನ್ 2ನೇ ತಾರೀಕು ಕಳೆದ್ರಮ್ಮ ಉಚ್ಚ ಸ್ಥಾನಕ್ಕೆ ಬರ್ತಾನೆ. 12 ತಿಂಗಳ ಕಾಲ ಎಲ್ಲರನ್ನೂ ಬಗ್ಗು ಬಡಿದು ಬಿಡ್ತಾನೆ. ಯಾರು ಉಸಿರೆತ್ತಕ್ಕಾಗೋದಿಲ್ಲ. ಅದುವರ ತನಕ ಸ್ವಲ್ಪ ಇವಾಗ ನಿಶ್ಶಕ್ತನಾಗಿದ್ದಾನೆ. ಶತ್ರು ಮನೆಯಲ್ಲಿದ್ದಾಗ ಶತ್ರುನೇ ಅಲ್ವಾ, ಅವ್ರ ಮಾತು ಕೇಳೋಕ್ಕಾಗಲ್ಲ, ಇವ್ರ ಮಾತು ಕೇಳೋಕ್ಕಾಗಲ್ಲ. ಅದರಿಂದ ಗುರು ಉಚ್ಚ ಸ್ಥಾನಕ್ಕೆ ಇನ್ನು ಜೂನ್ 2ನೇ ತಾರೀಕು ಚೇಂಜ್ ಆಗ್ತಾನೆ. ನೋಡಿಮ್ಮ, ತುಂಬ ಒಳ್ಳೆಯದಾಗುತ್ತೆ. ಆದರೂ ನಾವು ಯುದ್ಧದ ಭೀತಿನೇ ನಾವು ಅನುಭವಿಸ್ತಾ ಇದ್ದೀವಿ. ಆಗದೇ ಇದ್ದರೂ ಸಹ ನಮ್ಮ ಪದಾರ್ಥಗಳೆಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ, ಕೈಗೆ ಎಟಕ್ತಾ ಇಲ್ಲ, ರೇಟ್ ಆಗ್ತಾ ಇದೆ. ಯಾರೋ ಮಾಡಿದ್ದು ನಾವು ಅನುಭವಿಸ್ತಾ ಇದ್ದೀವಿ. ಅದರಿಂದ ಒಳ್ಳೆ ಕಾಲ ಬರ್ತಾ ಇದೆ. ಜೂನ್ 2 ತನಕ ಹಂಗೂ ಸ್ವಲ್ಪ ನಡೆಯುತ್ತೆ. ಆದರೆ ನಮ್ಮ ದೇಶಕ್ಕೇನು ತೊಂದರೆ ಇಲ್ಲ. ಆದರೆ ದೊಡ್ಡ ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆಗಳಿದೆ. ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದಮ್ಮ. ಜೂನ್ 2ರ ನಂತರದಲ್ಲಿ ಈ ಯುದ್ಧ ಭೀತಿ ಅನ್ನುವಂಥದ್ದು ಬೇರೆ ದೇಶಗಳಲ್ಲೂ ಕೂಡ ಕಡಿಮೆ ಆಗಬಹುದಾ? ಹೇಗೆ ಅವರಿಗೂ ಒಳಿತಿದ್ಯಾ? ಹೇಗೆ ಪ್ರಪಂಚಕ್ಕೆ ಗುರು ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ತಾಮಸವಾಗ್ತಾರೆ. ಆದರೆ ಹೇಳಿದ್ವಲ್ಲ ನಿಮಗೆ, ಅಹಂಕಾರದ ಸೋಲು ಅಂತ. ಈ ಅಹಂಕಾರದಿಂದ ಅವನು ಪತನಕ್ಕೆ ಅವನೇ ದಾರಿ ಮಾಡ್ಕೊಳ್ತಾನೆ. ಈ ಸಂವತ್ಸರದಲ್ಲಿ ಮಳೆ ಬೆಳೆ ಹೇಗಿದೆ? ರೈತಾಪಿ ವರ್ಗಕ್ಕೆ ಲಾಭನ ಅಥವಾ ನಷ್ಟನ? ರೈತಾಪಿ ದಿನಕ್ಕೆ ತುಂಬ ಚೆನ್ನಾಗಿದೆಯಮ್ಮ. ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ. ಆದರೆ ಈ ದುಷ್ಟರಿಂದ, ಅಹಂಕಾರದಿಂದ ಈ ದುಷ್ಟರಿರ್ತಾರೆ ನೋಡಿ, ಅವರಿಂದ ಪಾಪ ರೈತಾಪಿಗಳಿಗೆ ತೊಂದರೆ ಇದೆ. ಹೋಗಿ ಹೊಟ್ಟೆ ಉರಿ ಜನಗಳಿರ್ತಾರೆ, ಹೋಗೋದು ಬೆಂಕಿ ಇಟ್ಟು ಬಂದುಬಿಡೋದು, ಕಡ್ದಾಕಿ ಬಂದುಬಿಡೋದು. ಅಡಿಕೆ ತೋಟ ಚೆನ್ನಾಗಿರುತ್ತೆ, ಹೋಗಿ ಇವನು ಬದುಕ್ತಾ ಇಲ್ಲ ಅಂತ ಹೊಡೆದು ಕಡ್ದಾಕ್ಬಿಟ್ಟು ಬಂದುಬಿಡೋದು. ಈ ಕೆಟ್ಟ ಬುದ್ಧಿ ಅಹಂಕಾರದ್ದು ಈ ಮೀರೋಗ್ಬಿಟ್ಟಿದೆ ಇದು. ಅದು ಬಿಡಬೇಕು. ಈ ವರ್ಷ ಎಲ್ಲರಿಗೂ ಸಹ ಅದು ಮಟ್ಟ ಹಾಕ್ತಾನೆ ಸ್ವಾಮಿ, ಅವ್ರಿಗೆಲ್ಲ ಶಿಕ್ಷೆ ಕೊಡ್ತಾನೆ. ಈ ರೈತಾಪಿಗಳು ಹುಷಾರಾಗಿರಬೇಕು. ಅವ್ರ ಕಡೆ ಜಮೀನು, ವ್ಯವಸಾಯ, ಅವ್ರ ವಸ್ತು, ಅವರು ಸಂಪತ್ತು, ಅವ್ರ ಬೆಳೆಯನ್ನು ಅವ್ರು ಕಾಪಾಡ್ಕೊಂಡು ಹೋಯ್ತು ಅಂತಂದರೆ 100ಕ್ಕೆ 100 ಭಾಗ ತುಂಬ ಒಳ್ಳೆ ಫಲ ಇದೆ. ಪ್ರಕೃತಿ ವಿಕೋಪಗಳ ಬಗ್ಗೆ ತಿಳಿಸೋದಾದರೆ ಭೂಕಂಪ, ಚಂಡಮಾರುತ, ಸುನಾಮಿ, ಜಲಪ್ರಳಯ ಇಂಥದ್ದೇನಾದರೂ ಕಾಣುವಂಥ ಸಾಧ್ಯತೆ ಇದೆಯಾ ಭಾರತ ಜೊತೆಗೆ ವಿಶ್ವ? ಅಮ್ಮ, ಇಡೀ ವಿಶ್ವಕ್ಕೆ ನಾವು ತಗೋಬೇಕಾಗತ್ತೆ. ಯಾಕೆ ಅಂದರೆ ಚಂದ್ರಮ ಮನಸೋ ಜಾತಃ. ಚಂದ್ರ ಇಡೀ ಪ್ರಪಂಚಕ್ಕೆಲ್ಲ ಚಂದ್ರನೇ, ಸೂರ್ಯ ಪ್ರಪಂಚಕ್ಕೆಲ್ಲ ಸೂರ್ಯನೇ. ಎಲ್ಲಿ ಹುಟ್ಟಿದ್ರೂ ಸೂರ್ಯನೇ, ಎಲ್ಲಿದ್ದರೂ ನೀರೇ, ಬೆಳೆನೇ. ಈ ಗಾಳಿ ಬಡಿತ ಜಾಸ್ತಿ ಇದೆ. ಆಮೇಲೆ ಮಳೆ ಎಲ್ಲ ಬೆಟ್ಟದ ಮೇಲೆ ಸುರಿಯುತ್ತೆ, ಗುಡ್ಡಗಾಡುಗಳ ಮೇಲೆ ಸುರಿಯುತ್ತೆ. ಈ ಸರ್ತಿ ಮಳೆ ಬೆಳೆಗಳ ಮೇಲೆ ಸುರಿಯಲ್ಲ. ಈ ಅತಿವೃಷ್ಟಿ ಅನಾವೃಷ್ಟಿ ಅಂತೀವಲ್ಲ, ಆ ಥರ ಬಿದ್ದರೆ ಬಿದ್ದು ಬಿಡುತ್ತೆ, ಇಲ್ಲ ಅಂದರೆ ಇಲ್ಲ. ಅದನ್ನು ಸಹ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಪ್ರಳಯ ಸ್ವಲ್ಪ ಆಗಬಹುದು, ಅನಾಹುತಗಳು ಆಗುತ್ತೆ. ಗುರುಗಳೇ, ರಾಜಕೀಯ ರಂಗಕ್ಕೆ ಸಂಬಂಧಪಟ್ಟಂಗೆ ಈ ವರ್ಷ ಹೇಗಿದೆ? ರಾಜಕೀಯ ರಂಗದಲ್ಲಿ ತಳಮಳಮ್ಮ, ಒಂಥರ ಯಾರಿಗೂ ನೆಮ್ಮದಿ ಇಲ್ಲ. ಅವರೂ ನೆಮ್ಮದಿ ತೊಗೊಳ್ತಾ ಇಲ್ಲ, ಪ್ರಜೆಗಳಿಗೂ ನೆಮ್ಮದಿ ಕೊಡ್ತಾ ಇಲ್ಲ. ಮತ್ತು ಈ ಕಡೆ ನಾವು ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ ಅಂತಲೇ ನಾವು ತೊಗೋಬೇಕಾಗತ್ತೆ. ಏನೂ ಕಾಣ್ತಾ ಇಲ್ಲ, ನಮಗೆ ಏನೂ ಕಾಣ್ತಾ ಇಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ ಮುಂದೆ ಇನ್ನೂ ಒಂದು 2-3 ತಿಂಗಳ ಕಾಲ ಇದೇ ಹೋಗುತ್ತೆ. ಆಮೇಲೆ ನಿಮಗೆ
ಜೂನ್ ಜುಲೈ ಆಗಸ್ಟಿಂದ ಸ್ವಲ್ಪ ಏನಾದರೂ ಬದಲಾವಣೆಗಳು ಕಾಣುವಂಥ ಸೂಚನೆಗಳು ಕಾಣ್ತಾ ಇದೆ. ಈ ಸಂವತ್ಸರದಲ್ಲಿ ಜನಜೀವನದ ಬಗ್ಗೆ ತಿಳಿಸಿಕೊಡೋದಾದರೆ ಬೆಲೆ ಏರಿಕೆ ಇನ್ನೂ ಕೂಡ ಮುಂದುವರಿಯುತ್ತಾ ಹೇಗೆ, ಅಥವಾ ಜನರು ಸುಖವಾಗಿ ಜೀವನ ನಡೆಸಬಹುದಾ ಹೇಗೆ? ಪದಾರ್ಥಗಳೆಲ್ಲ ತುಂಬ ಜಾಸ್ತಿ ಆಗುತ್ತಮ್ಮ. ಆಯಿಲ್ ಪದಾರ್ಥ ಜಾಸ್ತಿ ಆಗುತ್ತೆ. ನಾವು ತಿಂಡಿ ಊಟಕ್ಕೆ ಉಪಯೋಗಿಸ್ತೀವಲ್ಲ, ಊಟದ ಆಯಿಲು ಅದು ಜಾಸ್ತಿ ಆಗುತ್ತೆ. ಆಮೇಲೆ ಪೆಟ್ರೋಲಿಯಮು ಸ್ವಲ್ಪ ಒಂದು 10-15% ಜಾಸ್ತಿ ಆಗುತ್ತೆ. ಆಮೇಲೆ ಅಕ್ಕಿ ರೈಸ್ ಎಲ್ಲನೂ ಒಂದು 10% ಜಾಸ್ತಿ ಆಗುತ್ತೆ. ಬೆಳ್ಳಿ ಬಂಗಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಏರಿಕೆನೇ ಕಾಣೋದಾ ಅಥವಾ ಇಳಿಕೆ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಹೇಗೆ? ಏನಾಗಲ್ಲಮ್ಮ, ಅಷ್ಟರಲ್ಲೇ ಇರುತ್ತೆ, ಏನು ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಗುರುಗಳೇ, ಈ ವರ್ಷ ಹೊಸ ರೋಗ ರುಜಿನಗಳ ಏನಾದರೂ ಸಾಧ್ಯತೆ ಇದೆಯಾ ಹೇಗೆ? ನೋಡಿ, ಕ್ಯಾನ್ಸರ್ ಬರ್ಬೋದು, ತುಂಬ ಕ್ಯಾನ್ಸರ್ ಆಗುತ್ತೆ, ಆಗ್ತಕ್ಕಂಥದ್ದು ಬಳಲ್ತಾರೆ. ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬೋದು, BP ಶುಗರ್ ಜಾಸ್ತಿ ಆಗ್ಬೋದು, ಪಾರ್ಶ್ವವಾಯು ಅಂತೀವಲ್ಲ ಅದು ಜಾಸ್ತಿ ಆಗ್ಬೋದು, ಮಂಡಿಗೆ ಅಂದರೆ ಕೈಕಾಲು ನೋವು ಜಾಸ್ತಿ ಆಗ್ಬೋದು. ಆಮೇಲೆ ಪ್ರತಿಯೊಂದು ಸಹ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗ್ಬೋದು. ಇವೆಲ್ಲ ಆಗ್ತಕ್ಕಂಥ ಇದ್ದೇನೆ. ನಾವು ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಏನೂ ತೊಂದರೆ ಇಲ್ಲಮ್ಮ. ಕಾಯಿಲೆಗಳು ಈ ಸತಿ ತುಂಬ ಇದೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸಿಕೊಡೋದಾದರೆ ಮೊದಲನೇ ರಾಶಿ ಮೇಷರಾಶಿ. ಅಮ್ಮ, ಮೇಷರಾಶಿಯವರಿಗೆ ನೋಡಿ, ಪರಿಶ್ರಮಕ್ಕೆ ತಕ್ಕ ಫಲ ಈ ವರ್ಷ. ಉದ್ಯೋಗ ವ್ಯಾಪಾರದಲ್ಲಿ ಲಾಭ, ಮತ್ತು ಖರ್ಚು ಸ್ವಲ್ಪ ಹೆಚ್ಚಾಗ್ಬೋದು, ಆದರೆ ಆದಾಯ ಹೆಚ್ಚಾಗುತ್ತೆ ಈ ವರ್ಷ. ಮತ್ತು ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಸಾಧ್ಯತೆ. ಆದರೆ ನಿಮಗೆ 3ನೇ ಗುರು ಸ್ವಲ್ಪ ಆರೋಗ್ಯವನ್ನು ಕೆಡಿಸ್ತಕ್ಕಂಥದ್ದಿದೆ. ನೀವು ಗುರು ಆರಾಧನೆ ಮಾಡ್ಕೋಬೇಕಾಗತ್ತೆ. ಮತ್ತು 5ನೇ ಕೇತು ಸ್ವಲ್ಪ ಕಷ್ಟ ಕೊಡ್ತಾನೆ, ನಾವು ಅದನ್ನು ಧೃತಿ ಕೆಡಬಾರ್ದು, ಗಣಪತಿನ ಆರಾಧನೆ ಮಾಡಬೇಕಾಗತ್ತೆ. ಆಮೇಲೆ 6ನೇ ಚಂದ್ರ ದ್ರವ್ಯ ಲಾಭ, ಹಣ ಕೊಡ್ತಾನೆ. 10ರಲ್ಲಿ ಬುಧ ಸಂತೋಷ ಕೊಡ್ತಾನೆ. 11ರಲ್ಲಿ ರಾಹು ದ್ರವ್ಯ ಲಾಭ ಕೊಡ್ತಾನೆ. 12ರಲ್ಲಿ ಶತ್ರು ಭಯ. ಅದಕ್ಕಾಗಿ ನಾವೇನಪ್ಪ ಅಂತಂದರೆ ಆದಷ್ಟು ಸ್ವಲ್ಪ ಶನಿ 12ರಲ್ಲಿರೋದ್ರಿಂದ ಖರ್ಚು ಜಾಸ್ತಿ ಮಾಡಿಸ್ತಾನೆ. ಸ್ವಲ್ಪ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಮತ್ತು ಶುಕ್ರ ಸೌಖ್ಯ ಕೊಡ್ತಾನೆ. ಮತ್ತು ನಿಮಗೆ ಅಶ್ವಿನಿ ಭರಣಿ ಕೃತ್ತಿಕ 1ನೇ ಪಾದ ಮೇಷರಾಶಿ ಆಗುತ್ತಮ್ಮ. ಇವರು ಇಷ್ಟು ಇದು ಮಾಡಿಕೊಂಡಾಗ ಒಳ್ಳೆಯದಾಗುತ್ತೆ. ಗುರುಗಳೇ, ಪರಿಹಾರ? ಅಮ್ಮ ನೋಡಿ, ಈ ಮಂತ್ರ ಈ ಥರ ಬರುತ್ತೆ. ಭೂಮಿಪುತ್ರೋ ಮಹಾತೇಜ ಜಗತ ಭಯಕೃತ್ಸದ ಹೃಷ್ಟಿಕೃ ದೃಷ್ಟಿ ಹರ್ತಾಚ ಪೀಡಾಂ ಹರ್ತು ಮೇ ಕುಜಃ. ಇದು ನಿಮ್ಗೆ ಕೇಳಿಸ್ಕೊಂಡ್ರೆ ಸಾಕು. ಇಲ್ಲ ಓಂ ಮಂಗಳಾಯ ನಮಃ ಅಂತ ಹೇಳಿಕೊಂಡ್ರು ಸಾಕು. ನಿಮಗೆ ಕುಜನ ಬಾಸು ನಿಮಗೆ ಅವರೇ ಅಧಿಪತಿ ಆಗಿರೋದ್ರಿಂದ ನೀವು ಈ ವರ್ಷ ಸ್ವಲ್ಪ ತೊಗರಿಬೇಳೆ ಮತ್ತು ಹುರುಳಿಕಾಳು ಮತ್ತು ಎಳ್ಳು ಇದನ್ನು ದಾನ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದಾಗತ್ತೆ, ಶಾಂತಿ ಸಿಕ್ಕತ್ತಮ್ಮ. ಶುಭ ದಿಕ್ಕು? ಅಮ್ಮ, ಶುಭ ದಿಕ್ಕು ಇವರಿಗೆ ದಕ್ಷಿಣ. ಶುಭ ಸಂಖ್ಯೆ ನೋಡಮ್ಮ, ಇವರಿಗೆ ಶುಭ ಸಂಖ್ಯೆ 1, 2, 3, 9. ಬಣ್ಣ ಕೆಂಪು, ಹಳದಿ, ಕೇಸರಿ. ಶುಭ ದಿನಾಂಕ ಬಂದು ಇವರಿಗೆ 1ನೇ ತಾರೀಕು, 10ನೇ ತಾರೀಕು, 17ನೇ ತಾರೀಕು ಏನು ಕೆಲಸ ಮಾಡಿದ್ರು ಇವರಿಗೆ ಸಕ್ಸಸ್ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಗುರುಗಳೇ, 2ನೇ ರಾಶಿ ವೃಷಭ ರಾಶಿ. ಅಮ್ಮ, ಇವು ವೃಷಭ ರಾಶಿಯವರಿಗೆ ನೋಡಿ, ವರ್ಷಧೋರಣೆ ಸ್ಥಿರತೆ ಮತ್ತು ಬೆಳವಣಿಗೆ ಮತ್ತು ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು ಸಿಕ್ಕುತ್ತಮ್ಮ. ನಿಧಾನವಾಗಾದರೂ ಸಹ ಇವರಿಗೆ ಫಲ ಜಾಸ್ತಿ ಇದೆ ಈ ವರ್ಷ. ಹಣಕಾಸು ಉಳಿತಾಯಕ್ಕೆ ಉತ್ತಮ ಕಾಲ ಇವರಿಗೆ. ಒಳ್ಳೆಯ ಸಂಪಾದನೆ ಇದೆ, ಚೆನ್ನಾಗಿದೆ, ಅನುಕೂಲತೆಗಳಿದೆ, ಕುಟುಂಬದಲ್ಲಿ ಸಂತೋಷ ಇದೆ, ಆಮೇಲೆ ನೆಮ್ಮದಿ ಇದೆ. ಮತ್ತು ವಿಶೇಷವಾಗಿ ಇವರು ಎಷ್ಟು ತಂದೆ ತಾಯಿಗಳಿಗೆ ಸೇವೆ ಮಾಡ್ತಾರೋ ಅಷ್ಟು ಪುಣ್ಯ ಇವ್ರಿಗಿದೆಯಮ್ಮ. ಆಮೇಲೆ 2ನೇ ಗುರು ನೋಡಿ, ದುಡ್ಡು ಹಣಕಾಸು ಚೆನ್ನಾಗಿ ಒದಗಿಸ್ಕೊಡ್ತಾನೆ, ಇವರಿಗೆ ಅನುಕೂಲ ಆಗುತ್ತೆ. 4ನೇ ಕೇತು ಸ್ವಲ್ಪ ಗಣಪತಿನ ಆರಾಧನೆ ಮಾಡ್ಕೋಬೇಕು ಇವರು. ಗಣಪತಿನ ಆರಾಧನೆ ಮಾಡಿಕೊಂಡ್ರೆ ಸುಖ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ವಿರೋಧಗಳನ್ನ ವ್ಯಕ್ತಪಡಿಸಿದಾಗ ಗಣಪತಿನ ಆರಾಧನೆ ಮಾಡಿಕೊಂಡಾಗ ಅವ್ರಿಗೆ ಒಳ್ಳೆಯದಾಗುತ್ತೆ. 5ನೇ ಚಂದ್ರ ಸ್ವಲ್ಪ ರೋಗ ತಂದುಕೊಡ್ಬೋದು, ಉಸಿರಾಟಕ್ಕೆ ಮತ್ತು ಶೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಕ್ಕೆ ಓಂ ನಮಃ ಶಿವಾಯ ಅಂತ ಜಪ ಮಾಡ್ಕೋಬೋದು ಇವರು. 10ನೇ ಬುಧ ಲಕ್ಷ್ಮೀಕರ. 10ನೇ ರಾಹು ಭಯ ದ್ರವ್ಯ ನಷ್ಟ. ರಾಹುಗೆ ನಮಗೆ ಸುಬ್ರಹ್ಮಣ್ಯ ಅಥವಾ ಈಶ್ವರ ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಂಡು ಸಹ ಸ್ವಾತಿ ನಕ್ಷತ್ರ ದಿವಸ ಅವರಿಗೆ ಒಳ್ಳೆಯದಾಗತ್ತೆ. 11ರಲ್ಲಿ ರವಿ ಶುಭ ವೃದ್ಧಿ, 11ರಲ್ಲಿ ಕುಜ ದ್ರವ್ಯ ಲಾಭ, 11ರಲ್ಲಿ ಶನಿ ದ್ರವ್ಯ ಲಾಭ, 12ರಲ್ಲಿ ಶುಕ್ರ ಶುಭ ಲಾಭ. ಎಲ್ಲ ಚೆನ್ನಾಗಿದೆಯಮ್ಮ. ಪರಿಹಾರ ಗುರುಗಳೇ? ಪರಿಹಾರ ನೋಡಿ, ಈ ಮಂತ್ರ ಬರುತ್ತೆ ಶುಕ್ರಂದು. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಂ ಹರತು ಮೇ ಭೃಗು. ಪೀಡ ಅಂದರೆ ಎಲ್ಲ ಪೀಡೆಗಳು ಕಳೀಲಿ ಅಂತಕ್ಕಂಥದ್ದು. ಇದಕ್ಕೆ ಇವರಿಗೇನು ಕೇಳಿಸ್ಕೊಂಡು ಇದು ಮಾಡಿ ಓಂ ಶುಕ್ರಾಯ ನಮಃ. ಇವರಿಗೆ ಒಂದು ಸ್ವಲ್ಪ ಅವರೆಕಾಳು ಮತ್ತು ಶನಿ, ಎಳ್ಳು ಮತ್ತು ಉದ್ದಿನಬೇಳೆ ಈ ದಾನ ಮಾಡಿಬಿಟ್ಟು ಈ ವರ್ಷ
ದೇವಸ್ಥಾನಕ್ಕೆ ಹೋಗಿ ಯಾವುದಾದ್ರೂ ಅವ್ರ ಮನೆ ದೇವರು ಕುಲದೇವರು ಇದ್ದರೆ ದಾನ ಮಾಡಿದ್ರೆ ತುಂಬ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು, ಒಳ್ಳೆಯ ಅನುಕೂಲ ಆಗುತ್ತಮ್ಮ. ಶುಭ ದಿಕ್ಕು ಅಮ್ಮ ಇವರಿಗೆ ಶುಭ ದಿಕ್ಕು ಬಂದು ಆಗ್ನೇಯ, ಅಗ್ನಿಮೂಲೆ ಬರುತ್ತೆ, ಆಗ್ನೇಯ ಬರುತ್ತೆ. ಶುಭ ಸಂಖ್ಯೆ ಬಂದು ಇವರಿಗೆ 5, 6, 8. ಬಣ್ಣ ಬಂದು ಇವರಿಗೆ ಬಿಳಿ, ಹಸಿರು, ಕಪ್ಪು. ಶುಭ ದಿನಾಂಕ ಬಂದು ಇವರಿಗೆ 6ನೇ ತಾರೀಕು, 9ನೇ ತಾರೀಕು, 15ನೇ ತಾರೀಕು, 18ನೇ ತಾರೀಕು, 24ನೇ ತಾರೀಕು, 27ನೇ ತಾರೀಕು. ಏನು ಕೆಲಸ ಮಾಡಿದ್ರು ಇವ್ರಿಗೆ ಸಕ್ಸಸ್ ಅಮ್ಮ. ಈ ಡೇಟಲ್ಲಿ ಇವರು ವ್ಯಾಪಾರ ಉದ್ಯೋಗಕ್ಕೆ ಸೇರ್ಕೋಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಪಾಯಿತ್ ಪೂಜೆ ಮಾಡಬೇಕಾದ್ರೆ ಪ್ರತಿಯೊಂದು ಸಹ ಈ ಡೇಟಲ್ಲಿ ಮಾಡಿಕೊಂಡ್ರೆ ಅವರು ತುಂಬ ಅನುಕೂಲ ಆಗುತ್ತೆ. ಗುರುಗಳೇ, ಮಿಥುನ ರಾಶಿ. ಅಮ್ಮ ಮಿಥುನ ರಾಶಿಗೆ ಈ ವರ್ಷ ನೋಡಿ ಹೊಸ ಅವಕಾಶಗಳು ತುಂಬ ಹುಡ್ಕೊಂಬರುತ್ತೆ. ಅವ್ರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಬದಲಾವಣೆ ಸಾಧ್ಯತೆ ಇದೆ. ಹಣಕಾಸು ಮಿಶ್ರ ಫಲ, ಕುಟುಂಬದಲ್ಲಿ ಸ್ವಲ್ಪ ಸಹೋದರರಿಂದ ಸಹಾಯ ಸಿಕ್ಕತ್ತೆ ಅವ್ರಿಗೆ. ಮತ್ತು ಆರೋಗ್ಯ, ನರದ ಸಮಸ್ಯೆ ಸ್ವಲ್ಪ ಜಾಗ್ರತೆ ವಹಿಸ್ಕೋಬೇಕು ಇವರು. ಯಾಕೆಂದರೆ 1ನೇ ಗುರು ಮನೋವ್ಯತೆ ಕೊಡ್ತಾನೆ. ಗುರುನ ಆರಾಧನೆ ದತ್ತಾತ್ರೇಯನ್ನು ಇವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದಾಗತ್ತೆ. 3ನೇ ಕೇತು ದ್ರವ್ಯ ಲಾಭ, ಹಣಕಾಸು ಕೊಡ್ತಾನೆ. 4ನೇ ಚಂದ್ರ ರೋಗ ಭಯ ಕೊಡ್ತಾನೆ. ಅದಕ್ಕೆ ನಾವು ಸ್ವಲ್ಪ ಈಶ್ವರನಿಗೆ ಅಭಿಷೇಕ ಮಾಡಿಸ್ತಾ ಇದ್ದರೆ ಅವಾಗವಾಗ ಒಳ್ಳೆಯದಾಗತ್ತಮ್ಮ. 9ನೇ ಬುಧ ಸ್ವಲ್ಪ ನಷ್ಟ ಮಾಡಿಸ್ತಾನೆ. 9ನೇ ರಾಹು ಕಾರ್ಯ ನಷ್ಟ, ಕೆಲಸಕ್ಕೆ ಹೋದಾಗ ಸ್ವಲ್ಪ ಸಕ್ಸಸ್ ಕಾಣೋದಿಲ್ಲ. ಅದಕ್ಕೆ ಲಕ್ಷ್ಮೀ ನರಸಿಂಹ ಮತ್ತು ಸುಬ್ರಹ್ಮಣ್ಯನ ಸ್ವಾತಿ ನಕ್ಷತ್ರದ ದಿವಸ ಲಕ್ಷ್ಮೀ ನರಸಿಂಹ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಇವ್ರಿಗೆ ರಾಹು ದೋಷ ಪೀಡ ನಿವಾರಣೆ ಆಗ್ತಕ್ಕಂಥದ್ದಿದೆ. 10ನೇ ರವಿ ಧನಲಾಭ ಕೊಡ್ತಕ್ಕಂಥವನು. 10ನೇ ಕುಜ ಭಯ, 10ನೇ ಶನಿ ದ್ರವ್ಯ ನಷ್ಟವನ್ನು ಮಾಡ್ತಕ್ಕಂಥವನು. ಅದಕ್ಕೆ ಹೇಳಿದ ನಿಮಗೆ ಸ್ವಾತಿ ನಕ್ಷತ್ರದ ದಿವಸ ಶನಿವತ್ ರಾಹುವತ್ ಕುಜ ಇವರಿಬ್ಬರೂ ಒಂದೇ ಫಲ ಕೊಡ್ತಕ್ಕಂಥವರು. ಅದರಿಂದ ದ್ರವ್ಯ ನಷ್ಟ ಆಗುತ್ತೆ. 11ನೇ ಶುಕ್ರ ಸುಖ ಭೋಜನ, ಒಳ್ಳೊಳ್ಳೆ ಊಟಗಳು ಸಿಕ್ಕತ್ತೆ ಈ ವರ್ಷ ಇವರಿಗೆ. ತುಂಬ ಅನುಕೂಲ ಆಗುತ್ತಮ್ಮ. ಈ ವರ್ಷ ಇವರಿಗೆ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಪರಿಹಾರ ಇವರು ಸ್ವಲ್ಪ ಎಳ್ಳು ಮತ್ತು ಹೆಸರು ಕಾಳು ಮತ್ತು ಉದ್ದಿನ ಕಾಳು, ಈ 3 ದೇವಸ್ಥಾನಕ್ಕೆ ಲಕ್ಷ್ಮೀ ನರಸಿಂಹ ಅಥವಾ ಈಶ್ವರ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಈ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದಾಗುತ್ತಮ್ಮ. ಮತ್ತು ಇವರಿಗೆ ನೋಡಿ ಈ ಥರ ಸ್ತೋತ್ರ ಬರುತ್ತೆ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರೇಕರೋ ವಿದ್ವಾನ್ ಪೀಡಾಂ ಹರತು ಮೇ ಬುಧಃ ಅಂತಕ್ಕಂಥದ್ದು ಈ ಶ್ಲೋಕ ಹೇಳ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಓಂ ಬುಧಾಯ ನಮಃ ಅಂತಕ್ಕಂಥದ್ದು ಮಾಡ್ಕೋಬೋದು. ನೋಡಿ ಇವರಿಗೆ ಮೃಗಶಿರ 3, 4, ಆರುದ್ರ, ಪುನರ್ಸು 1, 2 ಮಿಥುನ ರಾಶಿ ಆಗುತ್ತೆ. ಇವರಿಗೆ ಶುಭವಾರ ಬಂದು ಬುಧವಾರ, ಶುಕ್ರವಾರ, ಭಾನುವಾರ ಬರ್ತಕ್ಕಂಥದ್ದು. ಶುಭವರ್ಣ ಕೆಂಪು, ಹಸಿರು, ಶ್ಯಾಮ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆ ನೋಡಿ ಇವರು 3ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 8ನೇ ತಾರೀಕು ಏನು ಕೆಲಸ ಮಾಡೋದು ಸಹ ಸಕ್ಸಸ್ ಆಗುತ್ತೆ. ಓಂ ಬುಧಾಯ ನಮಃ ಅಂತ ಹೇಳ್ಕೊಂಡ್ರೆ ತುಂಬ ಒಳ್ಳೆ ಫಲ ಸಿಕ್ಕತ್ತಮ್ಮ. ಕರ್ಕಾಟಕ ರಾಶಿ. ಇವ್ರದ್ದು ಕರ್ಕಾಟಕ ರಾಶಿದು ನೋಡಿ ಈ ವರ್ಷ ಭಾವನಾತ್ಮಕ ಸ್ಥಿರತೆ ಮತ್ತು ಅಗತ್ಯ ಉದ್ಯೋಗ ವ್ಯಾಪಾರ ಹೆಚ್ಚಾಗುತ್ತೆ ಈ ಸತಿ ಅವ್ರಿಗೆ. ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹಣಕಾಸು, ಮನೆ, ಭೂಮಿ ಖರೀದಿ ಸಾಧ್ಯತೆ. ಕುಟುಂಬ, ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆ. ಆರೋಗ್ಯ ಅಂತ ನೀವು ಕೇಳಿದ್ರಲ್ಲ, ಜೀರ್ಣಕ್ರಿಯೆ ಸಮಸ್ಯೆ ಆಗ್ತಕ್ಕಂಥದ್ದು. ಇವ್ರಿಗೆ ನೋಡಿ 2ನೇ ಕೇತು ಸ್ವಲ್ಪ ವ್ಯಾಧಿ ತಂದು ಕೊಡ್ತಾನೆ. ಕೇತುಗೆ ಗಣಪತಿನ ಆರಾಧನೆ ಮಾಡಿಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. 3ನೇ ಚಂದ್ರ ದ್ರವ್ಯ ಲಾಭ. 8ನೇ ಬುಧ ಅನುಕೂಲ ಮಾಡಿಕೊಡ್ತಾನೆ. 8ನೇ ರಾಹು ಮೃತ್ಯು ಭಯ. ಸ್ವಲ್ಪ ಗಾಡಿಗಳಿಂದ ಸ್ವಲ್ಪ ಹುಷಾರಾಗಿರಬೇಕು. ಓಡಿಸ್ಬೇಕಾದಾಗೆ ಸ್ವಲ್ಪ ಟೆನ್ಷನ್ ತೊಗೊಳಕ್ಕೆ ಹೋಗಬಾರ್ದು. 9ನೇ ಶನಿ ಸ್ವಲ್ಪ ಕಾರ್ಯ ನಷ್ಟ ಮಾಡ್ತಕ್ಕಂಥವನು. 10ನೇ ಶುಕ್ರ ಧನನಾಶ ಮಾಡ್ತಕ್ಕಂಥವನು. 12ನೇ ಗುರು ಧನವ್ಯಯ. ಇವ್ರು ನೋಡಿ ಪುನರ್ವಸು 4ನೇ ಪಾದ, ಪುಷ್ಯಮಿ, ಆಶ್ಲೇಷ, ಕರ್ಕಾಟಕ ರಾಶಿ ಬರ್ತಕ್ಕಂಥದ್ದು ಇವರಿಗೆ. ಗುರುಗಳೇ, ಪರಿಹಾರ ನೋಡಿಮ್ಮ ಈ ಥರ ಕರ್ಕಾಟಕ ರಾಶಿಯವರಿಗೆ ನೋಡಿ ಈ ಥರ ರೋಹಿಣೀಶಃ ಸುಧಾಮೂರ್ತಿ ಸುಧಾಗಾತ್ರ ಸುದಾಶನಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ವಿದುಹು ಓಂ ಚಂದ್ರಾಯ ನಮಃ ಅಂತಕ್ಕಂಥದ್ದು ಇವರಿಗೆ ಈ ಥರ ಬರುತ್ತೆ. ಇವರು ಕಪ್ಪು ಉದ್ದು, ಎಳ್ಳು ಮತ್ತು ಅಕ್ಕಿ ದಾನ ಮಾಡ್ಕೊಂಡು ಬರಬೇಕಾಗತ್ತೆ. ಇವ್ರದ್ದು ನೋಡಿ ಶುಭವಾರ ಬಂದು ಸೋಮವಾರ, ಮಂಗಳವಾರ, ಗುರುವಾರ. ಏನು ಕೆಲಸ ಮಾಡಿದ್ರು ಇವರಿಗೆ ಸಕ್ಸಸ್ ಆಗುತ್ತೆ. ಶುಭವರ್ಣ ಬಂದು ಬಿಳಿ, ಕೆಂಪು, ಹಳದಿ. ಶುಭ ದಿಕ್ಕು ಬಂದು ವಾಯುವ್ಯ. ಶುಭ ಸಂಖ್ಯೆ ಬಂದು ಇವರಿಗೆ 2, 3, 9 ಲಕ್ಕಿ ನಂಬರ್ ಇವ್ರದ್ದು. ಶುಭ ದಿನಾಂಕ ನೋಡಿ ಇವರು ಈ ತಾರೀಕಲ್ಲಿ ಏನೇ ವ್ಯಾಪಾರ, ಬಿಸ್ನೆಸ್ಸು, ಮನೆ ಕಟ್ಟಬೇಕಾದ್ರೆ ಅಥವಾ ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಅಥವಾ ನಾನಾ ರೀತಿ ಏನಾದರೂ ಕೆಲಸ ಕಾರ್ಯಗಳು ಶುರು ಮಾಡಬೇಕಾದಾಗ 2ನೇ ತಾರೀಕು, 7ನೇ ತಾರೀಕು, 11ನೇ ತಾರೀಕು, 16ನೇ ತಾರೀಕು, 20ನೇ ತಾರೀಕು, 25, 23 ಈ ಡೇಟುಗಳಲ್ಲಿ ಮಾಡ್ತು ಅಂತಂದರೆ ಅವ್ರಿಗೆ ಎಲ್ಲ ಶುಭನೇ ಗೋಚರ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಗುರುಗಳೇ, ಸಿಂಹರಾಶಿ. ನೋಡಿ ಈ ವರ್ಷ ಸಿಂಹರಾಶಿಯವರಿಗೆ
ಗೌರವ ಮತ್ತು ಪ್ರತಿಷ್ಠೆ, ಉದ್ಯೋಗ ವ್ಯಾಪಾರದಲ್ಲಿ ಉನ್ನತ ಸ್ಥಿತಿ ಇವರಿಗೆ ಈ ವರ್ಷ. ಹಣಕಾಸು ಹೂಡಿಕೆಯಲ್ಲಿ ಲಾಭ, ಕುಟುಂಬ ಮಕ್ಕಳಿಂದ ಸಂತೋಷ, ಆರೋಗ್ಯ. ಆದರೆ ಸ್ವಲ್ಪ ಹೃದಯಕ್ಕೆ ಹೆಚ್ಚಾಗಿ ಇವರು, ಆವಾಗಲೇ ಹೇಳಿದೆ ನಾನು, ಹಾರ್ಟ್ಗೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಮೊನ್ನೆ ತಾನೇ ಗ್ರಹಣ ಆಗಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಕೆಲವರು ಮಿಥುನ ಲಗ್ನ ಅದು ಇದು ಅಂದರು, ಯದ್ಭಾವಂ ತದ್ಭವತಿ, ಅದು ಬೇಡ ನಮಗೆ. ಸಿಂಹರಾಶಿಯವರಿಗೆ ಹಾರ್ಟ್ ಸ್ವಲ್ಪ ಹುಷಾರಾಗಿ, ಏಕೆಂದರೆ ಭಯ ಹಿಡಿಸ್ತಾ ಇಲ್ಲ, ಹುಷಾರಾಗಿರಬೇಕು. ಆಮೇಲೆ ಸ್ವಲ್ಪ ಏನು ಜಿಡ್ಡಿನ ಪದಾರ್ಥ ತಿನ್ನಬಾರ್ದು ಅವರು. ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ನೋಡಿ, 1ನೇ ಕೇತು ಬುದ್ಧಿ ಕ್ಲೇಶ, ಅವರು ಅಷ್ಟೇ ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು. 2ನೇ ಚಂದ್ರ ಸ್ವಲ್ಪ ಧನಹಾನಿ ಕಷ್ಟ ಕೊಡ್ತಾನೆ. 2ನೇ ಬುಧ ಸ್ವಲ್ಪ ಶೋಕ, ಯಾವುದಾದ್ರೂ ಸಾವಿನ ಸುದ್ದಿ ಬರಬಹುದು, ಸ್ವಲ್ಪ ಹುಷಾರಾಗಿರಬೇಕು. 7ನೇ ರಾಹು ಭಯ ಕಲಹ ಕೊಡ್ತಾನೆ. ಆ ರಾಹುಗೆ ನಿಮಗೆ ಸ್ವಾತಿ ನಕ್ಷತ್ರ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. 8ನೇ ರವಿ ಸ್ವಲ್ಪ ಶರೀರ ಪೀಡೆ. 8ನೇ ಕುಜ ಸ್ವಲ್ಪ ಗಾಡಿಗಳಿಂದ ಸ್ವಲ್ಪ ಹುಷಾರಾಗಿ ಓಡಿಸ್ಕೋಬೇಕು, ಬಿಡ್ತಾರೆ. 8ನೇ ಶನಿ ಭಯ. 9ನೇ ಶುಕ್ರ ದ್ರವ್ಯ ಲಾಭ. 11ನೇ ಗುರು ಹಣ ಕೊಡ್ತಾ ಇದ್ದಾನೆ, ಸ್ವಲ್ಪ ಇವರು ಹುಷಾರಾಗಿ ಇಟ್ಕೋಬೇಕಾಗತ್ತೆ. ಆದ್ದರಿಂದ ಇವರು ಸ್ವಲ್ಪ ಆದಷ್ಟು ಈ ವರ್ಷ ಯುಗಾದಿ ಹಬ್ಬ ಅಂತೂ ತುಂಬ ಲಕ್ಕಿ ವರ್ಷ ಅಂತಲೇ ಹೇಳಬೇಕು. ಇವರಿಗೆ ಎಲ್ಲ ಚೆನ್ನಾಗಿದೆಯಮ್ಮ, ಒಳ್ಳೆ ಫಲ ಇದೆ. ಪರಿಹಾರ ನೋಡಿಮ್ಮ, ಈ ಥರ ಸ್ತೋತ್ರ ಬರುತ್ತೆ ನಿಮಗೆ. ಗ್ರಹಾಣಾಮಾದಿರಾದಿತ್ಯೋ ಲೋಕರಕ್ಷಣ ಕಾರಕ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇ ರವಿಹಿ ಓಂ ಸೂರ್ಯಾಯ ನಮಃ ಅಂತಕ್ಕಂಥದ್ದು. ನೋಡಿ, ಇವರು ಗೋಧಿ ಮತ್ತು ತೊಗರಿಬೇಳೆ ಮತ್ತು ಉದ್ದು ಈ ಮೂರನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ನೋಡಿ, ಇವ್ರಿಗೆ ಬಂದು ನಿಮಗೆ ಮಖೆ ಪುಬ್ಬ ಉತ್ತರ ನಕ್ಷತ್ರ ಸಿಂಹರಾಶಿ ಆಗುತ್ತೆ. ಶುಭವಾರ ಬಂದು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಆಗ್ತಕ್ಕಂಥದ್ದು. ಶುಭ ವರ್ಣ ಕೆಂಪು, ಹಳದಿ, ಬಿಳಿ, ಹಸಿರು. ಶುಭ ದಿಕ್ಕು ಬಂದು ಪೂರ್ವ. ಶುಭ ಸಂಖ್ಯೆ ಬಂದು 3, 5, 9. ಶುಭ ದಿನಾಂಕ ಇವರು ಈ ತಾರೀಕಲ್ಲಿ ನೋಡಿ, 1ನೇ ತಾರೀಕು 1, 4, 10, 13, 19, 22, 28, 31ನೇ ತಾರೀಕು ಇವ್ರು ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಗುರುಗಳೇ, ಕನ್ಯಾ ರಾಶಿಯ ಫಲಾಫಲಗಳ ಬಗ್ಗೆ ತಿಳಿಸಿಕೊಡೋದಾದರೆ? ಅಮ್ಮ, ಶ್ರಮದಿಂದ ಸಾಧನೆ, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹೊಸ ಕಲಿಕೆ, ಹಣಕಾಸು ಲೆಕ್ಕಪತ್ರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಪತ್ರಗಳು, ಮನೆಯದು ಡಾಕ್ಯುಮೆಂಟ್ಸು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು ಇವರು. ಕುಟುಂಬದಲ್ಲಿ ಸಹೋದರರ ಸಹಾಯ, ಆರೋಗ್ಯ ಸ್ವಲ್ಪ ಚರ್ಮದ ಸಮಸ್ಯೆ, ಇವರ ಆರೋಗ್ಯದ ಬಗ್ಗೆ ನೀವು ಕೇಳಿದ್ರೆ ಅವಾಗಲೇ ಚರ್ಮದ ಸಮಸ್ಯೆಗೆ ಬರ್ತಕ್ಕಂಥವ್ರು, ಇವರಿಗೆ ಈ ಸಮಸ್ಯೆ ಬರ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರಬೇಕು. ಹೀಟ್ ಪದಾರ್ಥಗಳು ತಿನ್ನಬಾರ್ದು. ನೋಡಿ, 1ನೇ ಚಂದ್ರ ದೇಹ ಸೌಖ್ಯ. 6ರಲ್ಲಿ ಬುಧ ದ್ರವ್ಯ ಲಾಭ. 6ರಲ್ಲಿ ರಾಹು ಲಕ್ಷ್ಮೀಕರ. 8ರಲ್ಲಿ ರವಿ ಸ್ಥಾನ ಚಲನೆ. 7ರಲ್ಲಿ ಕುಜ ಭಯ ಕಲಹ. ನೋಡಿ, ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹನಿವರು ಕುಜ ಕೆಟ್ಟೋನಾಗಿರೋದ್ರಿಂದ ಆರಾಧನೆ ಮಾಡ್ಕೋಬೇಕು ಅವರು ಆ ದೇವ್ರನ್ನ. ಆಮೇಲೆ 7ರಲ್ಲಿ ಶನಿ ಕಲಹ. ಶನಿಗೆ ನಮಗೆ ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ಕೋಬೇಕು. 7ರಲ್ಲಿ ಶನಿ ಇರೋದ್ರಿಂದ ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ಕೊಬಂದರೆ ಶನಿ ದೋಷ ನಿವಾರಣೆ ಆಗುತ್ತೆ. ಮತ್ತು 8ರಲ್ಲಿ ಶುಕ್ರ ಪ್ರಿಯವಾರ್ತೆ. 10ರಲ್ಲಿ ಗುರು ಸ್ಥಾನನಾಶ. ಗುರು ಅಂದರೆ ನಮಗೆ ದಕ್ಷಿಣಾಮೂರ್ತಿನ, ಗುರು ಕೆಟ್ಟೋನಾಗಿದ್ದಾನೆ, ದಕ್ಷಿಣಾಮೂರ್ತಿನ ಹೊಲಿಸ್ಕೊಂಡ್ರೆ ಅವರಿಗೆ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗೋದು ಬರೋದು ಮಾಡಿಕೊಂಡ್ರೆ ಗುರುವಿಂದ ಸ್ವಲ್ಪ ಪಾರಾಗ್ಬೋದು. ಸ್ಥಾನನಾಶ. 12ರಲ್ಲಿ ಕೇತು ಶತ್ರುಭಯ. ಇದಕ್ಕೆ ಕೇತುಗೆ ಗಣಪತಿನ ಆರಾಧನೆ ಮಾಡ್ಕೋಬೇಕು. ಗಣಪತಿಗೆ ಗರ್ಕೆ ಕೊಟ್ಕೊಂಡು ಈ ಗ್ರಹಗತಿಗಳಿದ್ದಾಗ ಆ ಗಣಪತಿನ ಗರ್ಕೆ ಕೊಟ್ಟು ಸಂಕಷ್ಟ ಚತುರ್ಥಿ ವ್ರತ ಬರುತ್ತಲ್ಲ, ಅವಾಗ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರೆ ಕೇತು ದೋಷ ನಿವಾರಣೆ ಆಗುತ್ತೆ. 9 ಗ್ರಹಗಳು ಕೂಡ ಶಾಂತಿ ಇರುತ್ತಮ್ಮ. ಇವರಿಗೆ ಒಳ್ಳೆ ಫಲನೇ ಅಂತಲೇ ಹೇಳ್ಬೋದು, ಯುಗಾದಿ ಫಲ. ಪರಿಹಾರದ ಬಗ್ಗೆ ತಿಳಿಸೋದಾದರೆ? ನಮ್ಮ ಪರಿಹಾರ ಇವರಿಗೆ ನೋಡಿ, ಈ ಥರ ಶ್ಲೋಕ ಬರುತ್ತೆ. ಪ್ರಿಯಾಂಗು ಕಲಿಕಶ್ಯಾಮಂ ರೂಪೇಣ ಪ್ರತಿಭಾಂಬುದಂ ಸೌಮ್ಯಂ ಸಂಗುಣೋಪೇತಂ ತೊಂಬುದಂ ಪ್ರಣಮಾಮ್ಯಹಂ ಅಂತಕ್ಕಂಥದ್ದು ಹೇಳ್ಕೊಬೋದು. ಓಂ ಬುಧಾಯ ನಮಃ ಅಂತಕ್ಕಂಥದ್ದು ಹೇಳ್ಕೊಬೋದು. ಇವರಿಗೆ ಕೇತು ಹುರುಳಿಕಾಳು ಸ್ವಲ್ಪ ದಾನ ಮಾಡಬೇಕು. ಶನಿ ಎಳ್ಳು ದಾನ ಮಾಡಬೇಕು. ಮತ್ತು ಕುಜ ತೊಗರಿಬೇಳೆ ಈ ಮೂರನ್ನು ತೊಗೊಂಡೋಗಿ ಲಕ್ಷ್ಮೀ ನರಸಿಂಹ ಅಥವಾ ಸುಬ್ರಹ್ಮಣ್ಯೇಶ್ವರ ಇವ್ರಿಗೆ ದಾನ ಮಾಡ್ತು ಅಂತಂದರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದಮ್ಮ. ನೋಡಿ, ಉತ್ತರ ಫಲ್ಗುನಿ ನಕ್ಷತ್ರ 2, 3, 4, ಹಸ್ತ ಚಿತ್ತ 2, 3 ಇವೆಲ್ಲ ಸೇರಿ ಕನ್ಯಾ ರಾಶಿ ಆಗುತ್ತೆ. ಶುಭವಾರ ಬಂದು ಇವರಿಗೆ ಬುಧವಾರ, ಶುಕ್ರವಾರ, ಭಾನುವಾರ ಬರ್ತಕ್ಕಂಥದ್ದು. ಶುಭ ವರ್ಣ ಬಂದು ಇವರಿಗೆ ಕೆಂಪು, ಫುಲ್ಲು ಹಸಿರು, ಶ್ಯಾಮ. ಶುಭ ದಿಕ್ಕು ಬಂದು ಇವರಿಗೆ ಉತ್ತರ. ಶುಭ ಸಂಖ್ಯೆ ಬಂದು 3, 5, 8 ಲಕ್ಕಿ ನಂಬರು. ಶುಭ ದಿನಾಂಕ ಇವರು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಗುರುಗಳೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಸಮತೋಲನ ವರ್ಷ ಅಂತಲೇ ಹೇಳಬೇಕು ನಾವು.
ಉದ್ಯೋಗ ವ್ಯಾಪಾರದಲ್ಲಿ ಪಾಲುದಾರಿಕೆ ಈ ಸರ್ತಿ ತುಂಬ ಎಲ್ಲರಿಗೂ ಚೆನ್ನಾಗಿದೆ. ಯುಗಾದಿ ಹಬ್ಬ ಯಾರಿಗೂ ಕೆಟ್ಟದ್ದೇನಂತ ಅದು ಕಾಣಿಸ್ತಾ ಇಲ್ಲ. ಹಣಕಾಸು ಎಲ್ಲ ಅರ್ಧಕ್ಕರ್ಧ 50 ರೂಪಾಯಿ ಬರುತ್ತೆ, 50 ರೂಪಾಯಿ ಖರ್ಚಿರುತ್ತೆ. ಆದಾಯ ಸಮ. ಕುಟುಂಬ ದಾಂಪತ್ಯ ಸೌಖ್ಯ ಈ ಸರ್ತಿ. ಸ್ವಲ್ಪ ಹೆಂಡತಿ ಗಂಡ ದಂಪತಿಗಳು ದಾಂಪತ್ಯ ಜೀವನ ಎಲ್ಲ ಚೆನ್ನಾಗಿರುತ್ತೆ. ಹೋದ ವರ್ಷ ಎಲ್ಲ ಸ್ವಲ್ಪ ಜಗಳ ಆಡ್ಕೊಂಡಿರ್ತಾರೆ, ಈ ವರ್ಷ ಎಲ್ಲ ತುಂಬ ಅನ್ಯೋನ್ಯವಾಗಿರ್ತಾರೆ. ಹೆಂಡತಿ ಮಕ್ಕಳು ಬಂಧು ಬಳಗ ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲ ಒಂದಾಗ್ತಕ್ಕಂಥ ಸೂಚನೆಗಳು ಕಾಣಿಸ್ತಾ ಇದೆ. ಆರೋಗ್ಯದಲ್ಲಿ ಬೆನ್ನು ನೋವು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು. ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ, ಇವ್ರಿಗೆ ಏನಾಗುತ್ತೆ ಅಂದರೆ 5ನೇ ರಾಹು ಕಷ್ಟಪ್ರಾಪ್ತಿ. ರಾಹು ಅಂದರೆ ನಾನು ನಿಮ್ಗೆ ಹೇಳಿದೆ, 5ನೇ ರಾಹು ತುಲಾ ರಾಶಿಯವರಿಗೆ ಸ್ವಾತಿ ನಕ್ಷತ್ರದ ದಿವಸ ಬೆಲ್ಲದ ದೀಪ ಅಂಟಿಸೋದು ಅಥವಾ ನಿಂಬೆಹಣ್ಣಿನ ದೀಪ ಅಂಟಿಸೋದು. ರಾಹು ತೃಪ್ತನಾಗ್ತಾನೆ, ಆ ಬೆನ್ನು ನೋವು ಸ್ವಲ್ಪ ಕಡಿಮೆ ಮಾಡ್ತಾನೆ. 6ನೇ ಕುಜ ಲಕ್ಷ್ಮೀಕರ, 6ನೇ ಬುಧ ದ್ರವ್ಯ ಲಾಭ, 6ನೇ ಶನಿ ಲಕ್ಷ್ಮೀಕರ ಚೆನ್ನಾಗಿದ್ದಾನೆ. ಆಮೇಲೆ 7ನೇ ರವಿ ಸ್ಥಾನಚಲನೆ, 7ನೇ ಶುಕ್ರ ಸ್ವಲ್ಪ ವ್ಯಾಧಿ ತಂದುಕೊಡ್ತಾನೆ. ಆಮೇಲೆ 7ನೇ ಚಂದ್ರ ಸೌಖ್ಯ ಸ್ವಲ್ಪ ವೃದ್ಧಿ, 9ನೇ ಗುರು ಸಂಪತ್ತು ಕೊಡ್ತಾ ಇದ್ದಾನೆ, 11ನೇ ಕೇತು ದ್ರವ್ಯ ಲಾಭ, ಮತ್ತು ಚಿತ್ತ 3, 4 ಸ್ವಾತಿ ವಿಶಾಖ 1, 2 ತುಲಾ ರಾಶಿ ಆಗ್ತಕ್ಕಂಥದ್ದಮ್ಮ. ಇವರಿಗೆ ಈ ಥರ ಫಲಗಳು ಇವರಿಗೆ ಒಳ್ಳೆಯದಿದೆಯಮ್ಮ. ಪರಿಹಾರ ಅಮ್ಮ ಇವರಿಗೆ ಈ ಥರ ಶ್ಲೋಕ ಬರುತ್ತೆ ನೋಡಿ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತಕ್ಕಂಥದ್ದು. ಓಂ ಶುಕ್ರಾಯ ನಮಃ ಅಂತಕ್ಕಂಥದ್ದು. ಇವರು ಅವರೆಕಾಳು ಬರುತ್ತೆ, ಅವರೆಕಾಳಲ್ಲಿ ಒಂದು ಕೆಂಪುದು ಒಂದು ಬಟ್ಟೆ ಬರುತ್ತೆ, ಅದರಲ್ಲಿ ಕಟ್ಟಿಬಿಟ್ಟು ಅದರಲ್ಲಿ 11 ರೂಪಾಯಿ ದಕ್ಷಿಣೆ ಕಾಣಿಕೆ, 11 ರೂಪಾಯಿ ಕಾಯಿನ್ ಬರುತ್ತೆ, 11 ಯಾಲಕ್ಕಿ, 11 ಲವಂಗ ಹಾಕಿಬಿಟ್ಟು ಕಟ್ಟಿಬಿಟ್ಟು ಈ ಥರ 3 ಸತಿ ಹಿಂಗೆ 3 ಸತಿ ಹಿಂಗೆ 3 ಸತಿ ಸ್ಟ್ರೈಟ್ 3 ಸತಿ ಕೊಟ್ಕೊಂಡ್ಬಂದರೆ ಇವರು 11 ಶುಕ್ರವಾರ ಮಾಡ್ಕೋಬೇಕು. ಈ ದೋಷಗಳೆಲ್ಲ ಪರಿಹಾರ ಆಗಿ ಒಳ್ಳೆ ಶುಭವಾರ್ತೆ ಸಿಕ್ಕಿ ಒಳ್ಳೆ ಉದ್ಯೋಗ ಪ್ರಾಪ್ತಿಯಾಗಿ ಚೆನ್ನಾಗಿರ್ತಾರಮ್ಮ. ಇವ್ರದ್ದು ಬಂದು ಶುಭವಾರ ಬಂದು ಬುಧವಾರ, ಶುಕ್ರವಾರ, ಶನಿವಾರ. ಶುಭವರ್ಣ ಬಂದು ಬಿಳಿ, ಹಸಿರು, ಕಪ್ಪು. ಶುಭ ದಿಕ್ಕು ಬಂದು ಆಗ್ನೇಯ. ಶುಭ ಸಂಖ್ಯೆ ಬಂದು 5, 6, 8. ಶುಭ ದಿನಾಂಕ ಬಂದು 6ನೇ ತಾರೀಕು, 9ನೇ ತಾರೀಕು, 15ನೇ ತಾರೀಕು, 18ನೇ ತಾರೀಕು, 24ನೇ ತಾರೀಕು, 27ನೇ ತಾರೀಕು. ಇವರು ಈ ಡೇಟಲ್ಲಿ ಏನು ಮಾಡಿದ್ರು ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ ನೋಡಿಮ್ಮ, ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಅವ್ರಿಗೂ ಸಹ ಸ್ವಲ್ಪ ಹಠದಿಂದ ಮುಂದೆ ಬರಬೇಕು. ಇವರು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹಠದಿಂದ ಯಶಸ್ಸು. ಹಣಕಾಸು ಗುಪ್ತ ಆದಾಯ, ಇವ್ರಿಗೆ ಗುಪ್ತಧನ ಸಿಗ್ತಕ್ಕಂಥದ್ದು ರೋಡಲ್ಲೆಲ್ಲೋ ಸಿಕ್ಬೋದು ಅಥವಾ ಯಾರೋ ತಂದುಕೊಡ್ಬೋದು. ಈ ಥರ ಗುಪ್ತ ವ್ಯಾಪಾರಗಳು ಮಾಡ್ತಕ್ಕಂಥದ್ದು ಇವರಿಗೆ ಈ ವರ್ಷ ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ಹಳೆಯ ಸಮಸ್ಯೆ ಪರಿಹಾರ, ಆರೋಗ್ಯದಲ್ಲಿ ಜಾಗ್ರತೆ, ಸ್ವಲ್ಪ ರಕ್ತದೊತ್ತಡ ಇವರಿಗೆ ಹುಷಾರಾಗಿ ನೋಡ್ಕೋಬೇಕು. ನೋಡಿ, ಈ ಗ್ರಹಗತಿಗಳು ನಮಗೆ 12 ರಾಶಿ ಇದೆ, 9 ಗ್ರಹ ಇದೆ, 27 ನಕ್ಷತ್ರ ಇದೆ. ಈ ನಕ್ಷತ್ರದ ಈ ರಾಶಿ ಬಗ್ಗೆ ನಾವು ಹೇಳಬೇಕು ಅಂದರೆ ನೋಡಿ, 4ರಲ್ಲಿ ಬುಧ ಕೂತಿದ್ದಾನೆ, ಜ್ಞಾನ ವೃದ್ಧಿ ಕೊಡ್ತಾನೆ. 4ನೇ ರಾಹು ಸ್ವಲ್ಪ ವಿರೋಧ ಮಾಡಿಕೊಡ್ತಾನೆ. ರಾಹುಗೆ ಹೇಳೋದ್ನೆಲ್ಲ ನಿಮಗೆ ಸ್ವಾತಿ ನಕ್ಷತ್ರದ ದಿವಸ ರಾಹುನ ನಿಂಬೆಹಣ್ಣಿನ ದೀಪ ಅಂಟಿಸ್ಬೋದು ಅಥವಾ ಬೆಲ್ಲದ ದೀಪ ಅಂಟಿಸಿ ರಾಹುನ ನೀವು ಸಂತೋಷ ಪಡಿಸ್ಕೋಬೋದು. 5ನೇ ರವಿ ಸ್ವಲ್ಪ ರೋಗ ತಂದು ಕೊಡ್ತಾನೆ. 5ನೇ ಕುಜ ಕಷ್ಟಪ್ರಾಪ್ತಿ, ಸುಬ್ರಹ್ಮಣ್ಯನ ಆರಾಧನೆ, ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡ್ಕೊಳ್ಳಿ ಕುಜನಿಂದ. 5ನೇ ಶನಿ ಸ್ವಲ್ಪ ಭಯ ಉದ್ಯೋಗದಲ್ಲಿ, ಅದಕ್ಕೆ ಲಕ್ಷ್ಮೀ ನರಸಿಂಹ ಮತ್ತು ಹನುಮಾನ್ ಚಾಲಿಸ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಶನಿ ದೋಷ ನಿವಾರಣೆ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆ ಮಾಡ್ತಕ್ಕಂಥವನು. 6ನೇ ಶುಕ್ರ ಸ್ಥಾನ ನಾಶ, 8ನೇ ಗುರು ಸ್ವಲ್ಪ ವ್ಯಾಕುಲ, 10ನೇ ಕೇತು ಭಯ ದ್ರವ್ಯ ನಷ್ಟ. ಗಣಪತಿನ ಆರಾಧನೆ ಮಾಡ್ಕೋಬೇಕು. ಇವರು ಸಂಕಷ್ಟ ಚತುರ್ಥಿ ವ್ರತ ಮಾಡಿದ್ರೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು 11ನೇ ಚಂದ್ರ ಇಷ್ಟಾರ್ಥ ಸಿದ್ಧಿ. ಇವ್ರಿಗೆ ನೋಡಿ ವಿಶಾಖ ನಕ್ಷತ್ರ 4, ಅನುರಾಧ, ಜ್ಯೇಷ್ಠ ಇವೆಲ್ಲ ಸೇರಿದ್ರೆ ನಿಮಗೆ ವೃಶ್ಚಿಕ ರಾಶಿ ಆಗ್ತಕ್ಕಂಥದ್ದು. ಇವರಿಗೆ ಈ ಥರ ಇರುತ್ತಮ್ಮ. ಪರಿಹಾರ ಧರಣೀಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಓಂ ಮಂಗಳಾಯ ನಮಃ ಅಂತಕ್ಕಂಥದ್ದು ಹೇಳ್ಕೋಬೇಕು. ಇವರು ತೊಗರಿ ಬೇಳೆಲಿ ಒಂದು ನೀಲಿ ಕಲರ್ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದರಲ್ಲಿ ಸ್ವಲ್ಪ, ಯಾಕೆಂದರೆ ತೊಗರಿ ಬೇಳೆಯನ್ನು ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಉಪ್ಪು, ಒಂದು ನಿಂಬೆಹಣ್ಣು, 1.25 ರೂಪಾಯಿ ದಕ್ಷಿಣೆ ಹಾಕಿಬಿಟ್ಟು ಇವರು ಗಂಟು ಕಟ್ಟಿಬಿಟ್ಟು ಅಮಾವಾಸ್ಯೆ ದಿವಸ, ಹೇಗಿದ್ದರೂ ಹೊಸ ವರ್ಷ ಅಮಾವಾಸ್ಯೆ ಇದೆ, ಈಗ ಸುತ್ತಬಿಟ್ಟು 3 ಸತಿ ಹಿಂಗೆ 3 ಸತಿ ಹಿಂಗೆ 3 ಸತಿ ಸ್ಟ್ರೈಟ್ 3 ಸತಿ ಆಂಜನೇಯನ ದೇವಸ್ಥಾನಕ್ಕೆ ದಾನ ಮಾಡಿದ್ರೆ ಈ ಶರೀರ ಪೀಡ ನಿವಾರಣೆ ಆಗ್ತಕ್ಕಂಥದ್ದಿದೆ, ಯಶಸ್ಸು ಸಿಕ್ಕುತ್ತಮ್ಮ ಇವರಿಗೆ. ಇನ್ನು ನೋಡಿ, ಇವ್ರದ್ದು ಬಂದು ಶುಭವಾರ ಬಂದು ಭಾನುವಾರ, ಮಂಗಳವಾರ, ಗುರುವಾರ. ಶುಭವರ್ಣ ಬಂದು ಕೆಂಪು, ಹಳದಿ, ಕೇಸರಿ. ಶುಭ ದಿಕ್ಕು ಬಂದು ಇವರಿಗೆ ದಕ್ಷಿಣ. ಶುಭ ಸಂಖ್ಯೆ ಬಂದು 1, 2, 3, 9. ಶುಭ ದಿನಾಂಕ ಇವರು 1ನೇ ತಾರೀಕು, 10ನೇ ತಾರೀಕು, 27ನೇ ತಾರೀಕು. ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿ ನೋಡಿ ಮೇಡಮ್, ಅಂದರೆ ಈ ಯುಗಾದಿ ಹಬ್ಬದ ವಿಶೇಷತೆ ಧನುರಾಶಿಯವರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಸಹ ಇವರಿಗೆ ಮಿಶ್ರ ಫಲ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತಂದರೆ
ನಾಲ್ಕನೇ ಶನಿ ಅರ್ಧ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ನಾಲ್ಕನೇ ಮನೆ ಸ್ವಲ್ಪ ಹುಷಾರಾಗಿರಬೇಕು. ಮಿಶ್ರ ಫಲ ಕುಟುಂಬದಲ್ಲಿ ಗುರುಗಳ ಆಶೀರ್ವಾದ, ಆರೋಗ್ಯ ಮತ್ತು ಇವರಿಗೆ ಕಾಲು ನೋವು ಬರ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರಬೇಕು. ಎಡವಿಸ್ಕೊಂಡ್ಬಿಡ್ತಾರೆ ಅಥವಾ ಸ್ಕಿಡ್ಡಾಗಿ ಬಿದ್ದು ಬಿಡ್ತಾರೆ ಅಥವಾ ನಾನಾ ರೀತಿ ತೊಂದರೆಗಳು ಅನುಭವಿಸ್ತಕ್ಕಂಥದ್ದಿದೆ. ಸ್ವಲ್ಪ ಹುಷಾರಾಗಿದ್ದರೆ ಎಚ್ಚೆತ್ಕೋಬೋದು. ನೋಡಿ, 3ನೇ ಬುಧ ಬಂದು ಬುದ್ಧಿ ಕ್ಲೇಶ, ಸ್ವಲ್ಪ ತಲೆ ಕೆಡಿಸ್ತಾನೆ. 3ನೇ ರಾಹು ಹಣಕಾಸು ವ್ಯವಸ್ಥೆ ಮಾಡಿಕೊಡ್ತಾನೆ. 4ನೇ ರವಿ ಶತ್ರು ಭಯ, 4ನೇ ಕುಜ ವಿರೋಧ, 4ನೇ ಶನಿ ಭಯ. ನಾನು ಹೇಳಿದೆ ನಿಮಗೆ ಕುಟುಂಬ ಸ್ಥಾನ ಅಂತ. ಭಯ, ಕಾರ್ಯ ನಷ್ಟ, ಸ್ವಲ್ಪ ಆಂಜನೇಯನ ಮೊರೆ ಹೋಗಬೇಕು ಇವರು, ಆಂಜನೇಯ ಸ್ವಾಮಿ ಪೂಜೆ ಮಾಡಬೇಕು. 5ರಲ್ಲಿ ಶುಕ್ರ ದ್ರವ್ಯ ಲಾಭ, ಅಂದರೆ ಹಣಕಾಸಿನ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. 7ರಲ್ಲಿ ಕೇತು, ಸ್ವಲ್ಪ ಭಯ ಕಲಹ, ಗಣಪತಿನ ಸ್ವಲ್ಪ ಆರಾಧನೆ ಮಾಡಬೇಕು. 8ರಲ್ಲಿ ಚಂದ್ರ ರೋಗ ವೃದ್ಧಿ ಸ್ವಲ್ಪ, ಏಕೆಂದರೆ ಸೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಚಂದ್ರ ಕೊಡ್ತಕ್ಕಂಥದ್ದು. ಇವ್ರದ್ದು ನೋಡಿ, ಮೂಲ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, 1ನೇ ಪಾದ ಧನುರಾಶಿ ಆಗ್ತಕ್ಕಂಥದ್ದು ಇವರಿಗೆ. ಈ ಥರ ಇದೆಯಮ್ಮ ಈ ವರ್ಷದ ಫಲ, ಯುಗಾದಿ ಫಲ ಚೆನ್ನಾಗಿದೆ. ಪರಿಹಾರ ಅಮ್ಮ ಇವ್ರಿಗೆ ನೋಡಿ, ದೇವಮಂತ್ರಿ ವಿಶಾಲಾಕ್ಷ ಸದಾಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರತು ಮೇ ಗುರುಹು ಓಂ ಬೃಹಸ್ಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ. ಇವರಿಗೆ ಸ್ವಲ್ಪ ಶನಿ ಚೆನ್ನಾಗಿಲ್ಲ, ಒಂದು 2.5 ವರ್ಷಗಳ ಕಾಲ. ಏಕೆ ಅಂತಂದರೆ ಏನಾಗುತ್ತೆ ಅಂದರೆ ಇವರಿಗೆ ಅರ್ಧಾಷ್ಟಮ ಶನಿ, ತಂದೆ ತಾಯಿಗಳು ಸ್ವಲ್ಪ ಆರೋಗ್ಯ ಕೆಡಿಸುತ್ತೆ. ಪಂಚಮ ಶನಿ ಇರೋದ್ರಿಂದ ಇವರಿಗೆ ಒಂದು 5 ವರ್ಷಗಳ ಕಾಲ ತೊಂದರೆ ಇದೆ. ಸ್ವಲ್ಪ ಎಳ್ಳು ದಾನ, ಪ್ರತಿ ಶನಿವಾರ ಎಳ್ಳು ದಾನ ಮಾಡಬೇಕಾಗತ್ತೆ. ಒಂಥರ ಈ ಗೋಮೇಧಿಕ ಬಟ್ಟೆ ಬರುತ್ತೆ ನಿಮಗೆ, ಕಲರ್ ಆಗಿರುತ್ತೆ. ಅದರಲ್ಲಿ ಎಳ್ಳು, ಉದ್ದು ಮತ್ತು ಹುರುಳಿ ಹಾಕಿಬಿಟ್ಟು 3 ಲವಂಗ, 1 ಕುಂಬಳಕಾಯಿ, ಬೂದುಗುಂಬಳಕಾಯಿ ಪೀಸ್ ಬರುತ್ತೆ, ಒಂದೇ ಒಂದು ಕಾಯಲ್ಲ, ಒಂದು ಪೀಸ್ ಹಚ್ಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಒಂದು 11 ಪಚ್ಚ ಕರ್ಪೂರ ಹಾಕಿಬಿಟ್ಟು, ಏಕೆಂದರೆ ಶನಿ ದೋಷ ನಿವಾರಣೆ ಆಗಬೇಕಾದ್ರೆ 11 ಪಚ್ಚ ಕರ್ಪೂರ ಹಾಕಿಬಿಟ್ಟು ಅದರಲ್ಲಿ ಆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದರಲ್ಲಿ ಒಂದು 11 ರೂಪಾಯಿ ದಕ್ಷಿಣೆ ಇಟ್ಟು, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಒಳ್ಳೆ ಗುರುಗಳು ಯಾರು ಇರ್ತಾರೋ ಅವ್ರಿಗೆ ಹೋಗ್ಬಿಟ್ಟು ಆ ದಕ್ಷಿಣೆ ಸಮೇತ ಕೊಟ್ಟು ಬಂದರೆ ತುಂಬ ಒಳ್ಳೆ ಫಲ ಇದೆಯಮ್ಮ, ಅನುಕೂಲ ಆಗುತ್ತೆ. ಮತ್ತು ನೋಡಿ, ಶುಭವಾರ ಬಂದು ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ, ಈ 4 ವಾರಗಳು ಸಹ ಅವರಿಗೆ ಲಕ್ಕಿ ವಾರ ಅಂತ ಹೇಳಬೇಕಾಗತ್ತೆ. ಶುಭವರ್ಣ ಹಳದಿ, ಕೆಂಪು ಮತ್ತು ಕೇಸರಿ, ತಾಮ್ರ. ಶುಭ ದಿಕ್ಕು ಬಂದು ಇವರಿಗೆ ಈಶಾನ್ಯ. ಶುಭ ಸಂಖ್ಯೆ ಬಂದು 1, 3, 8, 9. ಶುಭ ದಿನಾಂಕ ಬಂದು 3, 9, 12, 18, 21, 27, 30. ಈ ತಾರೀಕುಗಳಲ್ಲಿ ಇವರು ಏನು ಕೆಲಸ ಮಾಡೋದು ಸಹ ಅನುಕೂಲ ಆಗುತ್ತೆ. ಮಕರ ರಾಶಿ ಅಮ್ಮ ಇವ್ರಿಗೂ ಅಷ್ಟೇ, ಈ ವರ್ಷ ಈ 8 ವರ್ಷಗಳಿಂದ ತುಂಬ ತೊಂದರೆ ಅನುಭವಿಸಿದ್ರು ಮಕರ ರಾಶಿಯವರು. ಈಗ ಜೂನ್ನಿಂದ ಇವ್ರಿಗೆ ತುಂಬ ಒಳ್ಳೆ ಫಲ, ರಾಜಯೋಗ ಅಂತಲೇ ಹೇಳಬೇಕು. ಮಕರ ರಾಶಿಯವರಿಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ. ವ್ಯಾಪಾರದಲ್ಲಿ ನಿಧಾನವಾಗಿ ಬೆಳವಣಿಗೆ ಆಗ್ತಾರೆ. ಹಣಕಾಸು ಉಳಿತಾಯ ಉತ್ತಮ. ಕುಟುಂಬದಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಳ. ಆರೋಗ್ಯದಲ್ಲಿ ಸಂಧಿ ನೋವು ಅಂದರೆ ಗೊತ್ತಲ್ಲ ನಿಮಗೆ, ಅದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಆಮೇಲೆ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ 2ನೇ ತಾರೀಕು, ಜೂನ್ 2ಕ್ಕೆ. ಕರ್ಕಾಟಕಕ್ಕೆ ಬಂದಾಗ ತುಂಬ ಅನುಕೂಲ ಮಾಡಿಕೊಡ್ತಾನೆ. ಹಣಕಾಸು, ಮದುವೆ ಆಗದೆ ಇರತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ, ಮತ್ತು ವಿದ್ಯಾಭ್ಯಾಸ, ಹೊಸ್ದಾಗಿ ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ಮತ್ತು ಪ್ರತಿಯೊಬ್ಬರಿಗೂ ಸಹ ಬಂಪರ್ ಅಂತಲೇ ಹೇಳಬೇಕಾಗತ್ತೆ. ಈ ಯುಗಾದಿ ಅಷ್ಟು ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಮತ್ತು 2ರಲ್ಲಿ ಬುಧ ಶುಭ ಲಾಭ, 2ರಲ್ಲಿ ರಾಹು ವ್ಯಾಧಿ, ಸ್ವಲ್ಪ ಆರೋಗ್ಯ ಕೆಡಿಸ್ತಾನೆ. ರಾಹುಗೆ ಸುಬ್ರಹ್ಮಣ್ಯೇಶ್ವರ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಬೇಕು. ಶತ್ರುಭಯ. 3ರಲ್ಲಿ ವ್ಯಾಕುಲ, 3ರಲ್ಲಿ ಕುಜ ದ್ರವ್ಯ ಲಾಭ, 3ರಲ್ಲಿ ಶನಿ ದ್ರವ್ಯ ಲಾಭ, 4ನೇ ಶುಕ್ರ ಬಂಧು ಸೌಖ್ಯ, 6ನೇ ಗುರು ರೋಗ ಭಯ. ಇನ್ನೇನು 2 ತಿಂಗಳಿದೆ ಅಷ್ಟೇ, ಕಳ್ಕೊಂಬಿಡ್ತೀವಿ ನಾವು. ಮಕರ ರಾಶಿಯವರು ಪಾಪ ಕಳ್ಕೊಂಬಿಡ್ತಾರೆ. ಆಮೇಲೆ 8ನೇ ಕೇತು ಮೃತ್ಯು ಭಯ, ಅದೇ ಗಣಪತಿನ ಆರಾಧನೆ ಮಾಡ್ಕೋಬೇಕಾಗತ್ತೆ ಇವರು. ಆಮೇಲೆ 9ನೇ ಚಂದ್ರ ಕಾರ್ಯ ತಾಮಸ. ಮತ್ತು ಉತ್ತರಾಷಾಢ 2, 3, 4, ಶ್ರವಣ ಧನಿಷ್ಠ 1, 2 ಮಕರ ರಾಶಿ ಬರುತ್ತೆ. ಇವರು ಈ ಯುಗಾದಿ ಫಲ ಈ ಥರ ಇದೆಯಮ್ಮ. ಪರಿಹಾರ ಅಮ್ಮ ನೋಡಿ, ಈ ಥರ ಸ್ತೋತ್ರ ಬರುತ್ತೆ ಇವರಿಗೆ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಾಚಾರ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿ ಓಂ ಶಂ ಶನೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ಇವರು ಒಂದು ಕಪ್ಪು ಬಟ್ಟೆಗೆ ಉಪ್ಪು, ಬೆಲ್ಲ ಮತ್ತು ಉಪ್ಪು, ಬೆಲ್ಲ, ಮೆಣಸಿನ್ಕಾಯಿ, ಈ ಒಣಮೆಣಸಿನ್ಕಾಯಿ ಬರುತ್ತೆ, ಅದನ್ನು ಅಲ್ಲಿ ಹಾಕಿ ಕಟ್ಟಿಬಿಟ್ಟು, ಬೆಲ್ಲ, ಉಪ್ಪು, ಮೆಣಸಿನ್ಕಾಯಿ ಕಟ್ಟಿಬಿಟ್ಟು 3 ದಾರಿ ಕಲಿಯೋ ಕಡೆ ಅಥವಾ ನೀರಲ್ಲಿ ಬಿಡಬೇಕಾಗತ್ತೆ. ಇವರು 3 ಸುತ್ತು ಹಾಕಿಬಿಟ್ಟು ಈ ಮಕರ ರಾಶಿಯವರು ಬಿಡ್ತು ಅಂತಂದರೆ ತುಂಬ ಒಳ್ಳೆಯ ಫಲ ಇದೆ. ಯಾವುದಾದ್ರೂ ತೊಗೊಂಡೋಗೋ ನದಿಗೋ ಅಥವಾ ಕೆರೆಗೋ ಅಥವಾ ಬಾವಿಗೋ
ಎಲ್ಲಾದರೂ ನೀರಲ್ಲಿ ಹಾಕಬೇಕಾಗತ್ತೆ ಇವರಿಗೆ. ಈ 8 ವರ್ಷಗಳಿಂದ ನಡೀತಕ್ಕಂಥ ಕಷ್ಟಗಳಿಂದ ಪಾರಾಗ್ತಾರೆ ಅವರು. ಕಪ್ಪು ಬಟ್ಟೆಯಲ್ಲಿ ಉಪ್ಪು, ಬೆಲ್ಲ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅದನ್ನು ಕಟ್ಟಿಬಿಟ್ಟು 3 ಸತಿ ಹಿಂಗೆ 3 ತೊಗೊಂಡು ಯಾವುದಾದ್ರೂ ನದಿಗೆ ಹಾಕಿದಾಗ ಇವ್ರಿಗೆ ಒಳ್ಳೆ ಫಲ. ಕಣ್ದೃಷ್ಟಿ, ನರದೃಷ್ಟಿ, ಪ್ರೇತದೃಷ್ಟಿ, ಪಿಶಾಚ ದೃಷ್ಟಿಗಳೆಲ್ಲ ಹೋಗ್ತಕ್ಕಂಥದ್ದು. ಇವ್ರಿಗೆ ನರದೃಷ್ಟಿ ಜಾಸ್ತಿ ಆಗಿಬಿಟ್ಟಿದೆ ಪಾಪ. 8-9 ವರ್ಷದಿಂದ ನರಳುತ್ತಾ ಇದ್ದಾರೆ ಪಾಪ ಇವರು ಮಕರ ರಾಶಿಯವರು. ಈ ಥರ ಮಾಡ್ಕೊಂತು ಅಂದರೆ ಒಳ್ಳೆ ಲಾಭದಲ್ಲಿರ್ತಾರಮ್ಮ, ಅನುಕೂಲ ಆಗುತ್ತೆ ನೋಡಿ. ಇವರಿಗೆ ಶುಭವಾರ ಬಂದು ಬುಧವಾರ, ಶುಕ್ರವಾರ, ಶನಿವಾರ. ಶುಭ ವರ್ಣ ಬಂದು ನೀಲಿ, ಹಸಿರು, ಹಳದಿ. ಶುಭ ದಿಕ್ಕು ಬಂದು ಪಶ್ಚಿಮ. ಶುಭ ಸಂಖ್ಯೆ ಬಂದು 4, 5, 6, 8. ಶುಭ ದಿನಾಂಕ ಇವರು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು. ಏನು ಕೆಲಸ ಮಾಡಿದ್ರು ಸಹ ಸಕ್ಸಸ್ ಆಗುತ್ತೆ, ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ 7.5 ಕೊನೆಯಲ್ಲಿದ್ದಾರೆ. ಮೀನ, ಏಕೆಂದರೆ ಮಕರ 2.5, ಕುಂಭ 2.5, ಮೀನ 2.5. ಮೀನದಿಂದ ಹೋಗಬೇಕಾದ್ರೆ ಇನ್ನೂ 2.5 ವರ್ಷ ಕಳ್ಕೋಬೇಕು. 2 ವರ್ಷ 4 ತಿಂಗಳು ಕಳಿಬೇಕು. ಇವರಿಗೆ ನೋಡಿ, ಉದ್ಯೋಗ ವ್ಯಾಪಾರದಲ್ಲಿ ಹಣಕಾಸು ಅನಿರೀಕ್ಷಿತ ಲಾಭ. ಇವರು ಅಂದ್ಕೊಂಡೇ ಇರೋದಿಲ್ಲ, ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಕುಟುಂಬ ಸ್ನೇಹಿತರಿಂದ ಸಹಾಯ. ಆರೋಗ್ಯ, ಇವ್ರಿಗೆ ರಕ್ತ ಸಂಬಂಧಿ ಕಾಯಿಲೆ. ಯಾಕೆಂದರೆ ರಕ್ತಕ್ಕೆ ಅಂತಂದರೆ ಏನು ಬೇಕಾದ್ರೂ ಅದು ನಾವು ಮಾಡ್ಕೋಬೋದು, ಬೀಳ್ಬೋದು, ಏಳ್ಬೋದು. ಅಥವಾ ಮೊಚ್ಚು ವ್ಯವಸಾಯ ಮಾಡಬೇಕಾದ್ರೆ ಕೈಗೆ ಕಟ್ಕೊಂಡ್ಬಿಡೋದು, ಅಥವಾ ರೇಷ್ಮೆ ಇದು ಏನಾದರೂ ಮಾಡಬೇಕಾದ್ರೆ ಕೈ ಕಟ್ಟಾಗ್ತಕ್ಕಂಥದ್ದು, ಚಾಕುಯಿಂದನೋ ಸ್ವಲ್ಪ ಎಳ್ನೀರು ಕೊಚ್ಚಬೇಕಾದ್ರೆ ಕೈಯಿಂದನೋ ಸ್ವಲ್ಪ ಹುಷಾರಾಗಿ ಇವರು ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ತುಂಬ ರಕ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು, ಹುಷಾರಾಗಿರ್ಬೇಕು ಇವರು. ಎಚ್ಚೆತ್ಕೊಂಡ್ರೆ ಅನುಕೂಲ ಆಗುತ್ತೆ. ಮತ್ತು 1ನೇ ಬುಧ ಪ್ರಯಾಣ, ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಾರೆ. ಆಮೇಲೆ 1ನೇ ರಾಹು ಬುದ್ಧಿ ಕ್ಲೇಶ. ರಾಹು ಅಂದರೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಬೇಕು ಇವರು. ಮಂಗಳವಾರ ಹೋಗಿ ರಾಹುವನ್ನು. 2ನೇ ಶನಿ ವ್ಯಾಧಿ, ಶತ್ರು ಭಯ, ಎಳ್ಳು ಸ್ವಲ್ಪ ದಾನ ಮಾಡ್ಕೊಂಬರ್ಬೇಕಾಗತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಮತ್ತು 2ನೇ ರವಿ ವ್ಯಾಕುಲ, 2ನೇ ಕುಜ ಶತ್ರು ಭಯ, 3ನೇ ಶುಕ್ರ ಬಂಧು ಸೌಖ್ಯ, 5ರಲ್ಲಿ ಗುರು ದ್ರವ್ಯ ಲಾಭ, 8ನೇ ಕೇತು ಭಯ ಕಲಹ, 8ನೇ ಚಂದ್ರ ರೋಗ ವೃದ್ಧಿ. ಇವರು ನೋಡಿ ಧನಿಷ್ಠ ನಕ್ಷತ್ರದ 3, 4, ಶತಭಿಷ, ಪೂರ್ವಭಾದ್ರ 1, 2, 3 ಕುಂಭರಾಶಿ ಆಗ್ತಕ್ಕಂಥದ್ದು. ಇವರು ಇಷ್ಟು ಮಾಡ್ಕೊಂಬಂದರೆ ಯುಗಾದಿ ಫಲ ತುಂಬ ಒಳ್ಳೆಯದಾಗುತ್ತಮ್ಮ, ಅನುಕೂಲ ಆಗುತ್ತೆ. ಪರಿಹಾರ ಅಮ್ಮ ನೋಡಿ, ಇವರಿಗೆ ಓಂ ಕ್ರಾಂ ಕ್ರೀಂ ಕ್ರೂಂ ಸಹ ಶನಿದೇವಾಯ ನಮಃ ಅಂತಕ್ಕಂಥದ್ದು ಹೇಳ್ಬೋದು. ಇಲ್ಲ ಅಂದರೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶೋಂ ಶಂ ಶನಿಯೇ ನಮಃ ಅಂತ ಕೂಡ ಹೇಳಿಕೊಂಡು ಒಳ್ಳೆಯದಾಗತ್ತೆ. ಇವರು ನೋಡಿ, ಶುಭವಾರ ಬಂದು ಬುಧವಾರ, ಶುಕ್ರವಾರ, ಶನಿವಾರ. ಶುಭ ವರ್ಣ ಬಂದು ನೀಲಿ, ಹಸಿರು, ಹಳದಿ. ಶುಭ ದಿಕ್ಕು ಬಂದು ಪಶ್ಚಿಮ. ಶುಭ ಸಂಖ್ಯೆ ಬಂದು 4, 5, 6, 8. ಶುಭ ದಿನಾಂಕ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು. ಇವ್ರು ಏನು ಕೆಲಸ ಮಾಡಿದ್ರು ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಮೀನರಾಶಿ ನೋಡಿ, ಕೊನೆಯ ರಾಶಿ ಮೀನರಾಶಿ ಆಗ್ತಕ್ಕಂಥದ್ದು. ಇವರೂ ಸಹ ಸ್ವಲ್ಪ ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸು ಕಾಣ್ತಾರೆ. ಯಾಕೆಂದರೆ ಹೋದ ವರ್ಷ ಎಲ್ಲ ತುಂಬ ತೊಂದರೆ ಅನುಭವಿಸಿದ್ದಾರೆ. 2 ವರ್ಷದಿಂದ 3 ವರ್ಷದಿಂದ. ಸ್ವಲ್ಪ ಸ್ಥಿರ ಆದಾಯ, ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ. ಸ್ವಲ್ಪ ಆರೋಗ್ಯ, ನಿದ್ದೆ ಕೊರತೆ, ನಿದ್ದೆ ಬರೋದಿಲ್ಲ ಇವರಿಗೆ, ಒಂಥರ ಟೆನ್ಷನ್. ಅದರಿಂದ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ನಿದ್ದೆ ಮಾಡಿದ್ರೆ ಯಾವ ರೋಗ ಭಯಗಳು ಬರೋದಿಲ್ಲ. ನಿದ್ದೆ ಮಾಡಬೇಕು ಇವರು. ಟೆನ್ಷನ್ ಬಿಟ್ಬಿಡಬೇಕು. ಸ್ವಲ್ಪ ಸ್ಟ್ರೆಸ್ಸಲ್ಲಿರ್ತಾರೆ, ಕೂಲಾಗಿರಬೇಕು. ಯಾವುದನ್ನು ತಲೆಗೆ ಹಾಕ್ಕೊಳ್ಳೋಕೆ ಹೋಗಬಾರ್ದು ಮೀನರಾಶಿಯವರು. ನೋಡಿ, 1ನೇ ಶನಿ ಬುದ್ಧಿ ಕ್ಲೇಶ. ಸ್ವಲ್ಪ ಆಂಜನೇಯನ ಮೊರೆ ಹೋಗಬೇಕು ಇವರು. ಶನಿ ಸ್ವಲ್ಪ ಚೆನ್ನಾಗಿಲ್ಲ. 1ನೇ ಕುಜ ಸ್ವಲ್ಪ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಬೇಕು ಇವರು. 1ನೇ ರವಿ ಪರವಾಗಿಲ್ಲ, ಸ್ವಲ್ಪ ವ್ಯಾಧಿ ತಂದು ಕೊಡ್ತಾನೆ. 2ನೇ ಶುಕ್ರ ಅಂತ ದೊಡ್ಡ ಕಾಯಿಲೆ ಏನು ಕೊಡೋದಿಲ್ಲ, ಮಾಮೂಲಿ ಲಕ್ಷ್ಮೀಕರ. 4ನೇ ಗುರು ಸ್ನೇಹ ನಾಶ. 6ನೇ ಕೇತು ಲಕ್ಷ್ಮೀಕರ. 7ನೇ ಚಂದ್ರ ಸೌಖ್ಯ ವೃದ್ಧಿ. 12ನೇ ಬುಧ ಅತಿ ನಷ್ಟ. 12ನೇ ರಾಹು ಶತ್ರು ಭಯ. ಅದಕ್ಕಾಗಿ ಇವ್ರು ಏನು ಮಾಡಬೇಕು ಅಂತಂದರೆ, ಈ ಬೆಡ್ಶೀಟ್ ಥರ ಟವಲ್ ಬರುತ್ತೆ ನಿಮಗೆ. ಬೆಡ್ಶೀಟು ದಪ್ಪ ಮಂದವಾಗಿರಬೇಕು ನಿಮಗೆ. ಆ ಮಂದದ ಬಟ್ಟೆಯಲ್ಲಿ ಎಳ್ಳು, ಉಪ್ಪು, ತೊಗರಿಬೇಳೆ, ಉದ್ದಿನಬೇಳೆ, ಉದ್ದಿನಕಾಳು, ಈ 5 ಧಾನ್ಯಗಳು, ಪಂಚಧಾನ್ಯಗಳು, ಎಳ್ಳು, ಉಪ್ಪು, ತೊಗರಿಬೇಳೆ, ಉದ್ದಿನಕಾಳು, ಹುಳ್ಳಿಕಾಳು, ಈ 5ನ್ನು ಅದ್ರಲ್ಲಿ ಕಟ್ಟಿಬಿಟ್ಟು ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶದಲ್ಲಿ ಇಟ್ಬಿಟ್ಟು ಬಂದುಬಿಡಬೇಕು. ಯಾರೂ ಇರಬಾರ್ದು ಮೀನರಾಶಿಯವ್ರಿಗೆ. ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟು ತಿರುಗಿ ನೋಡಬಾರ್ದು ಇವರು. ಅದು ಬಂದುಬಿಟ್ರೆ ಅದು ಯಾವುದೋ ಪ್ರಾಣಿಗಳೋ ಪಕ್ಷಿಗಳೋ ಏನೋ ತಿನ್ಕೊಂಡ್ಬಿಡತ್ತೆ. ಇವರಿಗೆ ತುಂಬ ಯಶಸ್ಸು ಸಿಗ್ತಕ್ಕಂಥದ್ದು ಈ ರೀತಿ ಇದೆಯಮ್ಮ. ಇವ್ರಿಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಪರಿಹಾರ ಅಮ್ಮ ನೋಡಿ, ಇವರಿಗೆ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತು ಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತಕ್ಕಂಥದ್ದು ಹೇಳ್ಕೊಬೋದು. ಓಂ ಗುರುವೇ ನಮಃ ಅಂತಕ್ಕಂಥ ಮಂತ್ರವನ್ನು ಕೂಡ ಇವರು ಹೇಳ್ಕೊಬೋದು. ನೋಡಿ, ಪೂರ್ವಭಾದ್ರ 4, ಉತ್ತರಾಭಾದ್ರ ರೇವತಿ ಮೀನರಾಶಿ ಆಗ್ತಕ್ಕಂಥದ್ದು.
ಶುಭವಾರ ಬಂದು ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭವರ್ಣ ಬಂದು ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಬಂದು ಈಶಾನ್ಯ. ಶುಭ ದಿನಾಂಕ ಇವರಿಗೆ 3, 9, 12, 18, 21, 27, 30ನೇ ತಾರೀಕುಗಳಲ್ಲಿ ಏನು ಕೆಲಸ ಮಾಡೋದು ಸಹ ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲ, ಅದೇ ರೀತಿ ಯುಗಾದಿಯ ಮಹತ್ವ, ಯುಗಾದಿ ಯಾವಾಗ ಆಚರಿಸಬೇಕು, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ದೇಶ ಸುಭಿಕ್ಷವಾಗಿರಲಿ ಅಮ್ಮ, ಎಲ್ಲರೂ ಚೆನ್ನಾಗಿರಲಿ, ಶಾಂತಿ ಸಮೃದ್ಧಿಯಾಗಿ ಚೆನ್ನಾಗಿರಲಿ ಅಮ್ಮ. ಸರ್ವೇ ಜನ ಸುಖಿನೋ ಭವಂತೋ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ನಮಸ್ಕಾರಗಳು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ ತಿಳಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.